ಇಲ್ಲದೆ ಮೋಕ್ಷ ಇಲ್ಲ. ದೀಯತೆ ಲಿಂಗ ಸಂಬಂಧ ಕ್ಷೀಯತೆ ಕರ್ಮ ಸಂಚಯ ಅಂತ ಹೇಳ್ತಾರೆ. ಯಾರು ಸದ್ಗುರುವಿನಿಂದ ಲಿಂಗವನ್ನು ಪಡೆದುಕೊಂಡಿರ್ತಾರೋ ಅವರೆಲ್ಲ ಮಾಡಿದ ಕರ್ಮತ್ರಯಗಳೆಲ್ಲವೂ ಕೂಡ ದೂರಾಗಿ ಹೋಗಿಬಿಡ್ತಾವೆ. ದಾಸಿ ಪುತ್ರನಾಗಲಿ ವೇಷಾಪುತ್ರನಾಗಲಿ ಶಿವದೀಕ್ಷೆಯಾದ ಬಳಿಕ ಸಾಕ್ಷಾತ್ ಶಿವನೆಂದು ವಂದಿಸಿ ಭಕ್ತಿಯನ್ನು ಮಾಡಿದೊಡೆ ಆ ಭಗವಂತನ ಒಲುಮೆ ಆಗುವುದಯ್ಯ ಅಂತ ಹೇಳ್ಕೊಂಡು ಬರುತ್ತಾರೆ. ಆತ ಯಾರೇ ಆಗಿರಲಿ, ದಾಸಿ ಪುತ್ರನಾಗಿರಲಿ ವೇಷಾಪುತ್ರನಾಗಿರಲಿ, ಲಿಂಗವನ್ನು ಹಾಕಿಕೊಂಡ ಬಳಿಕ ಸಾಕ್ಷಾತ್ ಶಿವಸ್ವರೂಪಿ ಅಂತ ತಿಳ್ಕೋಬೇಕಂತ. ಕೇವಲ ಲಿಂಗವನ್ನು ಹಾಕಿಕೊಳ್ಳುವಂತಹ ವ್ಯವಸ್ಥೆ 12ನೇ ಶತಮಾನದಿಂದ ಮಾತ್ರ ಪ್ರಾರಂಭಗೊಂಡಿಲ್ಲ. ಇತಿಹಾಸದ ಪುಟಗಳನ್ನು ನಾವು ತಿಳಿದು ನೋಡಿದಾಗ 2ನೇ ಶತಮಾನದಲ್ಲಿ ಇಟಲಿ ದೇಶದೊಳಗೆ ಲಿಂಗ ಪೂಜಾ ಮಾಡುವಂತಹ ವಿಗ್ರಹಗಳು ಸಿಕ್ಕಾವು ಅಂತಂದ್ರೆ ವೀರಶೈವ ಲಿಂಗಾಯತ ಧರ್ಮ ಕೇವಲ 12ನೇ ಶತಮಾನದಿಂದ ಪ್ರಾರಂಭಗೊಂಡಿಲ್ಲ. ಇದು ಪ್ರಾಚೀನವಾಗಿರುವಂತಹ ಧರ್ಮ ಯಾವುದಾದರೂ ಇದ್ರೆ ಅದು ವೀರಶೈವ ಲಿಂಗಾಯತ ಧರ್ಮ. ನಿಮಗೆಲ್ಲ ಗೊತ್ತಿರ್ಬೋದು, ಕೃತಯುಗದೊಳಗೆ ಒಂದು ನಾಮದಿಂದ, ತ್ರೇತಾಯುಗದೊಳಗೆ ಒಂದು ನಾಮದಿಂದ, ದ್ವಾಪರ ಯುಗದೊಳಗೆ ಒಂದು ನಾಮದಿಂದ, ಕಲಿಯುಗದೊಳಗೆ ಒಂದು ನಾಮದಿಂದ ಜನ್ಮವನ್ನು ತಾಳಿದಂಥವ್ರು ಯಾರು ಅಂತಂದ್ರೆ ಜಗದ್ಗುರು ರೇವಣಸಿದ್ದೇಶ್ವರರು. ಕೃತಯುಗದೊಳಗೆ ಏಕಾಕ್ಷರ ಶಿವಾಚಾರ್ಯರಾಗಿ, ನಾ ಹೇಳೋದು ಅರ್ಥ ಆಗ್ತದೆ? ಕೃತಯುಗದೊಳಗೆ ಏಕಾಕ್ಷರ ಶಿವಾಚಾರ್ಯರಾಗಿ, ತ್ರೇತಾಯುಗದೊಳಗೆ ಏಕವಕ್ರ ಶಿವಾಚಾರ್ಯರಾಗಿ, ದ್ವಾಪರ ಯುಗದೊಳಗೆ ಜಗದ್ಗುರು ರೇಣುಕರಾಗಿ, ಕಲಿಯುಗದೊಳಗೆ ರೇವಣಸಿದ್ಧರಾಗಿ ಇರುವಂತಹ ಮಹಾತ್ಮರು ಅದು ನಿಮ್ಮೂರಿನ ಜಗದ್ಗುರು ರೇವಣಸಿದ್ಧರು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಈ ಲಿಂಗ ಕೊಡುವಂತಹ ಒಂದು ಪ್ರಾರಂಭ ಎಲ್ಲಿಗಾಯಿತು ಅಂತ ಕೇಳಿದ್ರೆ ರಾಮಾಯಣ ಕಾಲದೊಳಗೆ ರಾಮನ ವಿರುದ್ಧ ಯುದ್ಧವನ್ನು ಮಾಡಿ ಸತ್ತಿರುವಂತಹ ರಾವಣ ಕೇವಲ ಸೀತೆಯನ್ನು ಕದ್ದೊಯ್ದ ಅನ್ನುವಂತಹದ್ದು ಒಂದು ಬಿಟ್ಟರೆ ಆತನೂ ಕೂಡ ಬಹಳಷ್ಟು ಶಿವಭಕ್ತನಾಗಿದ್ದ ಅನ್ನೋದು ಇತಿಹಾಸದ ಪುಟಗಳಿಂದ ನಮಗೆ ಗೊತ್ತಾಗ್ತದೆ. ಆತನ ಒಂದು ಸಂಕಲ್ಪ ಏನು ಅಂತಂದ್ರೆ ಲಂಕಾಪಟ್ಟಣದೊಳಗೆ ಏನು ಮಾಡಬೇಕು ಅಂತಂದ್ರೆ ತ್ರಿಕೋಟಿ ಲಿಂಗವನ್ನು ಸ್ಥಾಪನಾ ಮಾಡಬೇಕು ಅಂತ ಇಚ್ಛಾಪಟ್ಟ. ಯಾರು? ರಾವಣ. ತ್ರಿಕೋಟಿ ಲಿಂಗವನ್ನು ಸ್ಥಾಪನಾ ಮಾಡಬೇಕು ಅಂತ ಇಚ್ಛಾಪಟ್ಟ. ಆದ್ರೆ ಅವನ ಕಾಲದೊಳಗೆ ಕೇವಲ 1 ಕೋಟಿ ಲಿಂಗಗಳನ್ನು ಮಾತ್ರ ಸ್ಥಾಪನಾ ಮಾಡ್ದ. ಆದ್ರೆ ಇನ್ನು 2 ಕೋಟಿ ಲಿಂಗಗಳು ಸ್ಥಾಪನಾ ಮಾಡಿದ್ದು ಉಳಿತು. ಆದ್ರೆ ಸೀತೆಯನ್ನು ನೋಡ್ದ, ಆಕೆಯನ್ನು ಕರ್ಕೊಂಡು ಬಂದು ಲಂಕಾಪಟ್ಟಣದೊಳಗೆ ಇಟ್ಟ. ಮುಂದೆ ಏನಾಯ್ತು ಅಂತಂದ್ರೆ ನಿಮಗೆಲ್ಲ ಗೊತ್ತೇ ಅದ. ಏನಾಯ್ತು? ರಾಮ ಲಕ್ಷ್ಮಣರು ಕಪಿ ಸೈನ್ಯವನ್ನು ಕರ್ಕೊಂಡು ಬಂದು ಲಂಕಾಪಟ್ಟಣವನ್ನು ನಾಶ ಮಾಡಿ ರಾವಣನನ್ನು ಸಂಹಾರ ಮಾಡ್ತಾರೆ. ರಾಮನಿಂದ ಹೊಡಿಸಿಕೊಂಡು ಸಾಯುವಂತಹ ಪ್ರಸಂಗದೊಳಗೆ ರಾವಣ ಏನ್ ಮಾಡ್ದ ಅಂತಂದ್ರೆ ತನ್ನ ತಮ್ಮ ವಿಭೀಷಣನನ್ನು ಕರೆದು ಹೇಳ್ತಾನೆ, ವಿಭೀಷಣ, ಮಾಡಿದ ತಪ್ಪಿಗಾಗಿ ತಕ್ಕ ಶಿಕ್ಷೆಯನ್ನು ಕೊಟ್ಟ ರಾಮ. ಈಗ ನನ್ನ ಒಂದು ಕಡೆ ಆಶೆಯನ್ನು ನೀವು ನೆರವೇರಿಸಬೇಕು ಅಂತಂದಾಗ ಏನಣ್ಣ ಅಂತನ ವಿಭೀಷಣ. ಯಾವಾಗಿದು? ರಾಮಾಯಣ ಕಾಲದೊಳಗೆ. ಏನಣ್ಣ ಅಂದುಗಳೇನೆ ಅವಾಗ ಅವ ಅಂತಾನ, ನೋಡಪ್ಪ, ನಾನು ಲಂಕಾಪಟ್ಟಣದೊಳಗೆ 3 ಕೋಟಿ ಲಿಂಗಗಳನ್ನು ನಾನು ಸ್ಥಾಪನೆ ಮಾಡಬೇಕು ಅಂತ ಮಾಡಿದ್ದೆ. ಆದ್ರೆ ನನ್ನಿಂದ ಕೇವಲ 1 ಕೋಟಿ ಲಿಂಗಗಳು ಮಾತ್ರ ಸ್ಥಾಪನಾ ಅದು. ಆದ್ರೆ ಇನ್ನೂ ಕೂಡ 2 ಕೋಟಿ ಲಿಂಗಗಳು ಸ್ಥಾಪನಾ ಆಗಿಲ್ಲ. ನನ್ನ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ, ನಾನು ಕೈಗೊಂಡಿರುವಂಥ ಸಂಕಲ್ಪ ಸಿದ್ಧಿ ಆಗಬೇಕಾದ್ರೆ ಈಗ ನೀನು 2 ಕೋಟಿ ಲಿಂಗಗಳನ್ನು ಸ್ಥಾಪನಾ ಮಾಡ್ತೀನಿ ಅಂತ ಭಾಷೆ ಕೊಡುವಂತಂದುಗಳನ್ನೇ ವಿಭೀಷಣ ಅಂತಾನ. ಅಣ್ಣ, ನೀ ಮಾಡದೇ ಇದ್ರೆ ಏನಾಯ್ತು, ನಾ ಮಾಡ್ತೀನಿ ಅಂತ ತಿಳ್ಕೊಂಡು ಭಾಷಾ ಕೊಟ್ಟ. ಭಾಷಾ ಕೊಟ್ಟಗಳನ್ನೇ ವಿಭೀಷಣನಿಗೆ ಅಣ್ಣಗೆ ಭಾಷಾ ಕೊಟ್ಟಿನಿ, ಏನಾದರೂ ಮಾಡಿ ಅದನ್ನು ನೆರವೇರಿಸಬೇಕು ಅಂತ ತಿಳ್ಕೊಂಡು ಬಹಳಷ್ಟು ವರ್ಷಗಳ ಕಾಲ 2 ಕೋಟಿ ಲಿಂಗಗಳನ್ನು ಕೆತ್ತಿಸಿ ಇಟ್ಟ ಲಂಕಾಪಟ್ಟಣದೊಳಗೆ. ಆದರೆ ಏಕಕಾಲಕ್ಕೆ 2 ಕೋಟಿ ಲಿಂಗಗಳಿಗೆ 2 ಕೋಟಿ ಆಕಾರವನ್ನು ಹೊಂದಿ ಪ್ರತಿಷ್ಠಾಪನೆ ಮಾಡುವಂಥ ಶಕ್ತಿ ಯಾರಲ್ಲಿ ಇದೆ? ಕಾಯ್ತಾ ಇರಬೇಕಾದ್ರೆ ಹಗಲು ರಾತ್ರಿ ಅದನ್ನು ಸ್ಮರಣೆ ಮಾಡ್ತಾ ಇದ್ದ.
ವಿಭೀಷಣ ಅಂತಾನ, ನನ್ನ ಅಣ್ಣನಿಗೆ ಕೊಟ್ಟಂತ ಭಾಷೆಯಾಗಿ ಉಳಿತು. ನನ್ನ ಅಣ್ಣನಿಗೆ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಲಂಕಾಪಟ್ಟಣದೊಳಗೆ 3 ಕೋಟಿ ಲಿಂಗಗಳನ್ನು ಸ್ಥಾಪನಾ ಮಾಡಬೇಕಾಗಿದೆ. ಆದ್ರೆ ಲಿಂಗಗಳನ್ನು ನಾನು ಕೆತ್ತಿಸಿಟ್ಟೀನಿ. ಆದ್ರೆ ಅಂತ ಮಹಾತ್ಮ ಯಾರು ಅಂತ ತಿಳ್ಕೊಂಡು ಒಂದು ದಿನ ಮಲ್ಕೊಂಡಿರ್ಬೇಕಾದ್ರೆ ಕನಸಿನೊಳಗೆ ಸಾಕ್ಷಾತ್ ಪರಮಾತ್ಮ ವಿಭೀಷಣನಿಗೆ ಹೇಳ್ತಾನೆ, ಹೇ ವಿಭೀಷಣ, ಯಾಕೆ ಚಿಂತೆ ಮಾಡ್ತೀಯಪ್ಪ? ಆಂಧ್ರ ಪ್ರದೇಶದ ಕೊಲ್ಲಿಪಾಕಿಯ ಸೋಮೇಶ್ವರ ಲಿಂಗದಲ್ಲಿ ಜಗದ್ಗುರು ರೇವಣಸಿದ್ಧರು ಹುಟ್ಟ್ಯಾರೋ. ಹುಟ್ಟಿ ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ಅಂತ ತಿಳ್ಕೊಂಡು ಆಂಧ್ರ ಪ್ರದೇಶದಿಂದ ಭಕ್ತರನ್ನು ಉದ್ಧಾರ ಮಾಡ್ತಾ ಇಂದಿನ ಚಿಕ್ಕಮಗಳೂರು ಜಿಲ್ಲೆಯ ಬಾಳೆಹೊನ್ನೂರು ಅನ್ನುವಂತಹ ಒಂದು ಪವಿತ್ರವಾದ ತಾಣದೊಳಗೆ ಭದ್ರಾ ನದಿ ದಂಡೆ. ಇವತ್ತೇನಾದರೂ ನೀವು ಬಾಳೆಹೊನ್ನೂರಕ್ಕೆ ಹೋದ್ರೆ ಗೊತ್ತಾಗ್ತದೆ, ಭದ್ರಾ ನದಿ ದಂಡೆಯ ಮೇಲೆ ಜಗದ್ಗುರು ರೇಣುಕರ ಪೀಠವನ್ನು ಸ್ಥಾಪನಾ ಮಾಡಿದ್ದಾರೆ. ಆ ಮಹಾತ್ಮರ ಪಾದಕ್ಕೆ ಹೋಗಿ ಬೀಳು, ನಿನ್ನ ಸಂಕಲ್ಪ ಈಡೇರ್ತದೆ ಅಂತ ತಿಳ್ಕೊಂಡು ಶಿವ ಕನಸಿನೊಳಗೆ ಬಂದು ಹೇಳ್ತಾನೆ. ಯಾರಿಗೆ? ವಿಭೀಷಣನಿಗೆ. ಅವಾಗ ಬಹಳಷ್ಟು ಸಂತೋಷ ಪಡ್ತಾನೆ ವಿಭೀಷಣ. ಅಂದ್ರೆ ನನ್ನ ಅಣ್ಣನ ಸಂಕಲ್ಪ ನೆರವೇರುವಂತಹ ದಿನ ಬಹಳ ಸಮೀಪ ಬಂತಲ್ಲ ಅಂತ ತಿಳ್ಕೊಂಡು ಬೆಳಕು ಹರಿದ ಮ್ಯಾಗ ಕುದುರೆ ತಗೊಂಡು ಎಲ್ಲ ಸೈನ್ಯವನ್ನು ಕರ್ಕೊಂಡು ಎಲ್ಲಿಗೆ ಬಂದ ಅಂತಂದ್ರೆ ಮಲಯಾಚಲ ತಪೋಭೂಮಿ ಭದ್ರಾ ನದಿ ದಂಡೆ ಮೇಲೆ ವಿರಾಜಮಾನವಾಗಿರುವಂತ ರೇಣುಕರ ಹತ್ರ ಬಂದ. ಆಗ ಜಗದ್ಗುರು ರೇಣುಕ ಭಗವತ್ಪಾದರು ದಟ್ಟವಾದ ಕಾಡಿನ ಮಧ್ಯದಲ್ಲಿ ಭದ್ರಾ ನದಿಯ ದಂಡೆಯ ಮೇಲೆ ಪೀಠವನ್ನ ಸ್ಥಾಪನೆ ಮಾಡಿ ಭಕ್ತರನ್ನು ಉದ್ಧಾರ ಮಾಡುವಂತಹ ಪ್ರಸಂಗದೊಳಗ ವಿಭೀಷಣ ಬಂದು ಜಗದ್ಗುರು ರೇಣುಕರ ಭಗವತ್ಪಾದರ ಪಾದಕ್ಕೆ ನಮಸ್ಕಾರ ಮಾಡ್ತಾನ. ಅಪ್ಪ, ಈ ರೀತಿ ಆಗ್ಯದ, ನನ್ನ ಅಣ್ಣನಿಗೆ ಇವತ್ತ ಸ್ವರ್ಗ ಸಿಗಬೇಕಾಗಿತ್ತು ಅಂತಂದ್ರೆ, ಆತನ ಸಂಕಲ್ಪ ಈಡೇರಬೇಕಾಗಿತ್ತು ಅಂತಂದ್ರೆ ದಯವಿಟ್ಟು ಒಂದು ಪುಣ್ಯಮಯವಾಗಿರುವಂತಹ ಮುಹೂರ್ತದೊಳಗೆ ಏಕಕಾಲಕ್ಕೆ 2 ಕೋಟಿ ಲಿಂಗಗಳನ್ನು ನೀನು ಸ್ಥಾಪನೆ ಮಾಡಿಕೊಡಬೇಕು ಅಂತಂದಾಗ ವಿಭೀಷಣನ ಭಕ್ತಿಗೆ ಒಲದಂತಹ ಜಗದ್ಗುರು ರೇಣುಕ ಭಗವತ್ಪಾದರು ಏನು ಮಾಡಿದರು ಅಂತಂದ್ರೆ ಒಂದು ಶುಭ ಮುಹೂರ್ತವನ್ನ, ಅಮೃತ ಸಿದ್ಧಿ ಯೋಗವನ್ನು ತೆಗೆದುಕೊಟ್ಟು ಲಂಕಾಪಟ್ಟಣಕ್ಕೆ ಹೋಗಿ ಏಕಕಾಲಕ್ಕೆ 2 ಕೋಟಿ ಲಿಂಗಗಳಿಗೆ 2 ಕೋಟಿ ಆಕಾರವನ್ನು ಹೊಂದಿ ಪ್ರತಿಷ್ಠಾಪನೆ ಮಾಡಿದ ಕೀರ್ತಿ ಯಾರಿಗಾದರೂ ಸಲ್ತಿದ್ರೆ ಅದು ಜಗದ್ಗುರು ರೇಣುಕ ಭಗವತ್ಪಾದರು ಅರ್ಥಾತ್ ಜಗದ್ಗುರು ರೇವಣಸಿದ್ಧನಿಗೆ ಸಲ್ತದೆ ಅನ್ನೋದನ್ನು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಅಷ್ಟೇ ಅಲ್ಲ, ವಾಯುಪುತ್ರ ಹನುಮಂತನಿಗೂ ಕೂಡ ಲಿಂಗ ದೀಕ್ಷೆ ಆಗಿತ್ತು. ಅದು ಯಾರು ಮಾಡಿದ್ರು ಅಂತಂದ್ರೆ ವೀರಭದ್ರನಿಂದ ಯಾರು ಲಿಂಗವನ್ನು ಪಡ್ಕೊಂಡ್ರು? ವಾಯುಪುತ್ರ ಹನುಮಂತನು ಕೂಡ ಲಿಂಗವನ್ನು ಪಡ್ಕೊಂಡ. ಇನ್ನೂ ಕೂಡ ನಿಮ್ಗೆ ಅರ್ಥ ಮಾಡ್ಕೋಬೇಕು, ಹಿಂದೂ ಧರ್ಮದ ಜಗದ್ಗುರುಗಳು ಅಂತ ಕರೆಸಿಕೊಳ್ಳುವಂತಹ ಆದಿ ಜಗದ್ಗುರು ಶಂಕರಾಚಾರ್ಯರಿಗೆ ಚಂದ್ರಮೌಳೀಶ್ವರ ಲಿಂಗವನ್ನು ಕೊಟ್ಟಂಥವ್ರು ಯಾರು ಅಂತಂದ್ರೆ ಜಗದ್ಗುರು ರೇಣುಕ ಭಗವತ್ಪಾದರು ಅನ್ನೋದನ್ನು ಇತಿಹಾಸದ ಪುಟಗಳಿಂದ ನಾವೆಲ್ಲರೂ ಕೂಡ ತಿಳ್ಕೋಬೇಕಾಗ್ತದೆ. ಹಂಗ ವೀರಶೈವ ಲಿಂಗಾಯತ ಧರ್ಮ ಇದು ನಿನ್ನೆ ಮೊನ್ನೆ ಹುಟ್ಟಿದಂಥ ಧರ್ಮ ಅಲ್ಲ, ಇದು ಸನಾತನವಾಗಿರುವಂತಹ ಧರ್ಮ. ಈ ಭಗವಂತ ಲಿಂಗ ಕೊಟ್ಟಿದ್ನಲ್ಲ, ಆ ಲಿಂಗದೊಳಗನ ಎಲ್ಲವನ್ನ ನೋಡುವಂತ ಶಕ್ತಿ ಯಾರು ಪಡ್ಕೊಂಡಿದ್ರು ಅಂತಂದ್ರೆ ನಮ್ಮ ಶರಣರು ಪಡ್ಕೊಂಡಿದ್ರಂತ. ಅವರು ಮನುಷ್ಯರ ಜೊತೆಗೆ ಮಾತಾಡ್ತಾ ಇದ್ದಿಲ್ಲ, ಲಿಂಗದ ಜೊತೆಗೆ ಮಾತಾಡ್ತಾ ಇದ್ರು. ಅದಕ್ಕೆ ಲಿಂಗಯ್ಯ ಮಾತನಾಡು, ತೋಂಟದ ಸಿದ್ಧ ಲಿಂಗಯ್ಯ ಮಾತನಾಡು, ಸಂಗನ ಶರಣರ ಅಂಗಯ್ಯದೊಳಗಿನ ಲಿಂಗಯ್ಯ ಮಾತನಾಡು, ಲಿಂಗಯ್ಯ ಮಾತನಾಡು, ಮಾತನಾಡು, ತೋಂಟದ ಸಿದ್ಧ ಲಿಂಗಯ್ಯ ಮಾತನಾಡು ಅನ್ನುವಂಥ ಗೀತೆಯನ್ನು ಹಾಡಿದ ಕಲಾವಿದರಿಗೆ ಜೋರಾದ ಚಪ್ಪಾಳೆಯನ್ನು ತಟ್ಟೆ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಹೀಗೆ ಸಂಗನ ಶರಣರ ಅಂಗಯ್ಯದೊಳಗಿರುವ ಲಿಂಗಯ್ಯ ಮಾತನಾಡು. ಯಾವಾಗ ಕಲಿಕೇರಿಯ ಗುರು ಮರಳಾರಾಧ್ಯರು ಲಿಂಗವನ್ನು ಶರಣಬಸಪ್ಪನವರಿಗೆ ಕೊಟ್ಟರು, ಅತಿ ಹೆಚ್ಚು ಸಮಯವನ್ನು ಎದರಾಗ ಕಳೆಯಕ್ಕೆ ಶುರು ಮಾಡಿದರು ಅಂತಂದ್ರೆ ಶರಣಬಸಪ್ಪನವರು ಲಿಂಗ ಪೂಜೆಯನ್ನು ಮಾಡೋದ್ರಾಗನ ಕಾಲವನ್ನು ಕಳೆದ್ರು. 8ನೇ ವರ್ಷಕ್ಕೆ ಲಿಂಗ ಪೂಜಾ ಮಾಡ್ಕೋಬೇಕು ಅನ್ನುವಂಥ ಹಂಬಲ ಯಾರಲ್ಲಿ ಹೆಚ್ಚಾತು? ಅದು ಶರಣಬಸಪ್ಪನವರಲ್ಲಿ ಹೆಚ್ಚಾತು. ಯಾರು ಸಕ್ರಿ ತಿಂತಾರ ಅವರಿಗೆ ಸಕ್ರಿ ರುಚಿ ಗೊತ್ತಾಗ್ತದೆ. ಕೈಯಾಗ ಹಿಡ್ಕೊಂಡು ಕಿಶಿಂದ ಸಕ್ರಿ ರುಚಿ ಗೊತ್ತಾಗುವುದು ಅಂತಂದ್ರೆ ಸಾಧ್ಯ ಇಲ್ಲ. ಹಂಗ ಯಾರು ಲಿಂಗ ಪೂಜೆ ಮಾಡುತ್ತಿರ್ತಾರ ಅವರಿಗೆ ಲಿಂಗದ ಮಹತ್ವ ಗೊತ್ತಾಗ್ತದೆ. ಆದರೂ ಕೂಡ ನಮಗೆ ಭಕ್ತಿ ಎನ್ನುವಂಥದ್ದು ಇದ್ರೆ ಮಾತ್ರ ಲಿಂಗ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಪ್ರಸಾದ, ಪಾದೋದಕಗಳ ಬಗ್ಗೆ ಅರಿವು ನಮಗೆ ಇರ್ತದೆ. ಮತ್ತು ನಮಗೆ ಭಕ್ತಿನೇ ಇಲ್ಲ ಅಂತಂದ್ರೆ ವಿಭೂತಿನೂ ಗೊತ್ತಿಲ್ಲ, ರುದ್ರಾಕ್ಷಿನೂ ಗೊತ್ತಿಲ್ಲ, ಲಿಂಗನೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಅದಕ್ಕೆ ಲಿಂಗ ಅಂತಂದ್ರೆ ಅದು ಬಹಳ ಪವಿತ್ರವಾಗಿರುವಂತಹದ್ದು. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವಯ್ಯನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ. ಅದಕ್ಕೇನಂತ ಕರೆದ್ರು ಅಂತಂದ್ರೆ ಇಷ್ಟಲಿಂಗ ಅಂತ ಕರೆದ್ರು.
ಆ ಇಷ್ಟಲಿಂಗ ಅಂತ ಯಾಕೆ ಕರೆದ್ರು ಅಂತಂದ್ರೆ ನಿಮ್ಮ ಇಷ್ಟಾರ್ಥವನ್ನ ಪೂರೈಸುವಂತಹ ಶಕ್ತಿ ಅದರೊಳಗದ ಅಂತ ಕೇಳಿದ್ರೆ ಆ ಇಷ್ಟಲಿಂಗ ಏನೊಳಗದ, ಇಷ್ಟಲಿಂಗ ಏನೊಳಗದ ನೋಡ್ರಿ. ಬೇಕಾದ್ರೆ ಯಾರ ಕೊರಳಾಗ ಲಿಂಗ ಇರ್ತದ, ಯಾರ ಹಣಿ ಮ್ಯಾಗ ವಿಭೂತಿ ಇರ್ತದೆ, ಯಾರ ಕೊರಳಾಗ ರುದ್ರಾಕ್ಷಿ ಇರ್ತದ, ಅವರಿಗೆ ಭೂತ ದೆವ್ವ ರಾಕ್ಷಸ ಅಂತ ಯಾವ್ದಾರ ಬಡ್ಕೊಂಡಿರ್ತದ. ಬೇಕಾದ್ರೆ ಅಬ್ಸರ್ವ್ ಮಾಡ್ರಿ ನೀವು. ಯಾರ ಕೊರಳಾಗ ಲಿಂಗ ಇರುವುದಿಲ್ಲ, ಯಾರ ಹಣಿ ಮ್ಯಾಗ ವಿಭೂತಿ ಇರುವುದಿಲ್ಲ, ಯಾರ ಕೊರಳಾಗ ರುದ್ರಾಕ್ಷಿ ಇರುವುದಿಲ್ಲ, ಅಂತವಕ ದೆವ್ವ ಭೂತ ಗಾಳಿ ಸುಡುಗಾಡ ಸಿದ್ದನ ಮಠ ಓಟು ಬಡ್ಕೊಂಡು ಕಿಶಿಂದ ದರಿದ್ರಾಗಿ ಅಲ್ಲಿ ಹೋಗು ಇಲ್ಲಿ ಹೋಗು, ಅವ್ರು ಮಾಡಿಸಿದ್ರು ಇವ್ರು ಮಾಡಿಸಿದ್ರು, ಅವ್ರು ಮಾಡಿಸಿದ್ರು ಇವ್ರು ಮಾಡಿಸಿದ್ರು. ಕರೆ ಹೇಳಬೇಕು ಅಂತಂದ್ರೆ ಲಿಂಗ ಇದ್ದ ಕೊರಳಾಗ ಯಾವ ಭೂತನೂ ನಿಮ್ಮ ಸಮೀಪಕ್ಕೆ ಬರೋದಿಲ್ಲ. ಜೇರ ಕರ್ತ ಲಿಂಗ ಪೂಜಾ ದೇವರ ಮನಿ ಒಳಗ ಭಕ್ತರು ಶಿವಪೂಜೆಯನ್ನ ಮಾಡ್ತಾ ಇತ್ತು ಅಂತಂದ್ರೆ ಯಾವ ಮಾಟ ಮಂತ್ರ ಮಾಡಿಸಿದ್ರು ಸಹಿತ ಮಾಡಿಸಿದಂಗ ಹೊಳ್ಳಿ ತಿರುಗುತ್ತದ ಹೊರತು ಅದು ಯಾರಿಗೂ ಕೂಡ ನಾಟುವುದಿಲ್ಲ. ಯಾಕ ಅಂತ ಕೇಳಿದ್ರೆ ಲಿಂಗದ ಶಕ್ತಿ ಬಹಳ ದೊಡ್ಡದದ. ಅದಕ್ಕೆ ನಾವೆಲ್ಲ ವೀರಶೈವ ಲಿಂಗಾಯತರಾಗಿರುವಂತವರು ಸದ್ಗುರುವಿನಿಂದ ಲಿಂಗವನ್ನ ಪಡ್ಕೊಂಡು ಸದಾವ ಕಾಲ ನಾವು ಲಿಂಗದರಗಳಾಗಿರಬೇಕಾಗ್ತದೆ. ಒಮ್ಮೆ ನಿಮಗೆಲ್ಲ ಗೊತ್ತಿರ್ಬೋದು, ಹಾಲು ಮತದ ಧರ್ಮದೊಳಗೆ ಹುಟ್ಟಿದಂತಹವರು ಯಾರು ಅಂತಂದ್ರೆ ಗೊಲ್ಲಾಳ. ಆತನಿಗೇನು ಕರೀತಾರೆ ಅಂತಂದ್ರೆ ಕುರುಬ ಗೊಲ್ಲಾಳ ಅಂತ ಕರ್ಕೊಂಡು ಬರ್ತಾರ. ಹಾಲು ಮತದ ಧರ್ಮದೊಳಗೆ ಹುಟ್ಟಿದಂತಹ ಗೊಲ್ಲಾಳ ಒಮ್ಮೇನಾತು ಅಂತಂದ್ರೆ ಆ ಊರದೊಳಗೆ ಎಲ್ಲ ಭಕ್ತರಿಗೆ ಜಂಗಮರಾಗಿರುವಂತವ್ರು ಏನ್ ಮಾಡಿದ್ರು ಅಂತಂದ್ರೆ ಲಿಂಗ ದೀಕ್ಷಾ ಮಾಡಿದ್ರು. ಕುಂದರೆ ಮಾಲೆ ಕುಂದರೆ ಒಂದು ಕಡೆ ಇಲ್ಲ, ಅಲ್ಲೇ ಆ ಊರೊಳಗೆ ಏನ್ ಮಾಡಿದ್ರು, ಪೂಜ್ಯರು ವೇದಿಕೆಗೆ ಆಗಮಿಸಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆಯನ್ನು ತಟ್ಟಿ ಈ ವೇದಿಕೆಗೆ ಬರಮಾಡ್ಕೋಬೇಕು. ಸಾಂಬ ಜಯ ನಮ ಪಾರ್ವತಿ ಶಿವ ಹರ 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 ಮಹಾದೇವ. ಆ ಊರೊಳಗೆ ಏನ್ ಮಾಡಿದ್ರು ಅಂತಂದ್ರೆ ಎಲ್ಲರಿಗೂ ಕೂಡ ಜಂಗಮರಾಗಿರುವಂತವರು ಏನ್ ಮಾಡಿದ್ರು, ಭಕ್ತರಿಗೆ ಲಿಂಗ ದೀಕ್ಷಾ ಮಾಡಿದ್ರು. ಇವರು ಲಿಂಗ ದೀಕ್ಷಾ ಮಾಡ್ಕೊಂಡಂತಹ ನಮ್ಮವ್ರು ಏನ್ ಮಾಡ್ತಾರ ಅಂತಂದ್ರೆ ಒಂದು 4-5 ದಿನ ರಬ್ ವಿಭೂತಿ ಹಚ್ಕೊಂಡು ಎದಿ ಮ್ಯಾಗ ಎದ್ದು ಕಾಣುವಂಗ ಲಿಂಗ ಕಟ್ಕೊಂಡು 5ನೇ ದಿನಕ್ಕೆ ಯಾವ್ದಾರ ಒಂದು ಗೂಟಕ್ಕೆ ಇಟ್ಟರು ಅಂತಂದ್ರೆ ಶಿವಾಯನ್ಮ ಮುಗಿದು ಹೋತು. ಒಂದು 5 ದಿನ. ಆದ್ರೆ ಅದನ್ನು ಯಾರು ನೋಡಿದ್ರು ಅಂತಂದ್ರೆ ಕುರಿ ಕಾಯ್ಕೊಂಡು ಬಂದಿರುವಂತಹ ಗೊಲ್ಲಾಳ ನೋಡ್ದ. ಎಲ್ಲರ ಕೊರಳಾಗೂ ಲಿಂಗ. ಆ ಲಿಂಗಕ್ಕೆ ಕೆಂಪು ವಸ್ತ್ರ ಕಟ್ಟಿ ಕೊರಳಾಗ ಕಟ್ಟಿಕೊಂಡಿದ್ದನ್ನು ನೋಡಿ ಗೊಲ್ಲಾಳನಿಗೆ ಒಂದು ಆಶೆ ಆತಂತ, ನಾನು ಯಾಕೆ ಲಿಂಗವನ್ನ ಹಾಕೋಬಾರದು. ಅವಂಗ ಲಿಂಗ ಅಂದ್ರೆ ಗೊತ್ತಿಲ್ಲ, ಒಟ್ಟು ಎಲ್ಲರೂ ಹಾಕೊಂಡಾರ, ನಾನು ಹಾಕೋಬೇಕು. ಅವಾಗ ಎಲ್ಲರಿಗೆ ಹೋಗಿ ಕೇಳ್ದ, ಲಿಂಗ ಕಟ್ಕೊಂಡವ್ರಿಗೆ ಯಾರು ಕೊಟ್ಟಾರ ಗೊತ್ತಿಲ್ಲ ನಿನಗೆ, ನಿನ್ನೆ ದಿನ ಗುಡಿಯಾಗಿ ಇಂಥವ್ರು ಹಿಂಗೆ ಕೊಟ್ಟರು, ಕಂಡಪಟ್ಟಿ ಮಂದಿ ಕೊಟ್ಟಾರ. 100-200 ಮಂದಿ ನಾವು ಲಿಂಗ ಕಟ್ಕೊಂಡಿವಿ ಅಂದುಗಳೇನೆ, ಮತ್ತೆ ನಾನು ಕಟ್ಕೋಬೇಕಲ್ಲ, ಎಲ್ಲಿಗೆ ಹೋಗಬೇಕು? ಅಲ್ಲಿ ಊರು ಸ್ವಾಮಿಗಳದಾರ ನೋಡಿ, ಅವ್ರ ಹತ್ರ ಹೋಗು ಅಂದುಗಳೇನೆ ಅವ್ರ ಮಠಕ್ಕೆ ಹೋಗಿ ಗುರುಗಳಿಗೆ ನಮಸ್ಕಾರ ಮಾಡ್ದ. ಯಪ್ಪಾ ಎಲ್ಲರ ಕೊರಳಾಗ ಏನ ಕಟ್ಟಿರಲ್ಲ, ಲಿಂಗ ಅನ್ನೋದು ಗೊತ್ತಿಲ್ಲ, ಏನ ಕಟ್ಟಿರಲ್ಲ ಅಂದವ. ಏ ಗೊಳ್ಳಾಳ ಅದು ಲಿಂಗೋ ಅಂದ್ರು. ಯಪ್ಪ ಮತ್ತೆ ನನಗೂ ಒಂದು ಲಿಂಗ ಬೇಕಾಗಿದೆ, ನನಗೊಂದು ಲಿಂಗ ಕೊಡ್ರಿ ಅಂದ. ಯಾರಂದ್ರು? ಗೊಲ್ಲಾಳ ಅಂದ. ಗೊಲ್ಲಾಳ ಅಂದುಗಳೇನೆ ಆಗ ಗುರುಗಳು ಅಂತಾರ, ನೋಡಪ್ಪ ಇದ್ದ ಲಿಂಗವನ್ನು ನಾ ಎಲ್ಲರಿಗೆ ಕೊಟ್ಟು ಬಿಟ್ಟಿವಿ, ಇದ್ದಿರುವಂತಹ ಲಿಂಗವನ್ನು ನಾವು ಎಲ್ಲರಿಗೆ ಕೊಟ್ಟು ಬಿಟ್ಟಿವಿ, ಆದ್ರೆ ಈ ಸದ್ದ ಲಿಂಗ ಇಲ್ಲ ಅಂದ್ರು. ಲಿಂಗ ಇಲ್ಲ ಅಂದುಗಳೇನೆ ಮತ್ತೆ ಎಲ್ಲಿ ಸಿಗ್ತಾವಪ್ಪ ಲಿಂಗ? ಅವು ನೋಡಪ್ಪ ಅವು ಎಲ್ಲಿ ಸಿಗಂಗಿಲ್ಲ, ಪವಿತ್ರವಾಗಿರುವಂಥ ಶ್ರೀಶೈಲ ಕ್ಷೇತ್ರದೊಳಗೆ ಸಿಗ್ತಾವು. ಅಲ್ಲಿ ಇಲ್ಲಿ ಸಿಕ್ಕಿದ್ದೆಲ್ಲ ಚಲೋ ಇರೋದಿಲ್ಲ, ಶ್ರೀಶೈಲದೊಳಗೆ ಸಿಕ್ಕಿದ್ದು ಬಹಳ ಚಲೋ ಇರ್ತಾವು. ಈಗ ಹೆಂಗಿದ್ರು ಸಹಿತ ಈಗ ಯುಗಾದಿ ಸಂದರ್ಭ, ನಾವು ಶ್ರೀಶೈಲಕ್ಕೆ ಹೋಗಿ ಬರೋ ಹೊತ್ನ್ಯಾಗ ನಿನಗೊಂದು ಲಿಂಗ ತೊಗೊಂಡ್ಬರ್ತೀವಿ, ಅದಕ್ಕೆ ಇಷ್ಟು ರೊಕ್ಕ ಹಾಕದ, ಅಷ್ಟು ರೊಕ್ಕ ಕೊಟ್ಟು ಹೋದಿ ಅಂತಂದ್ರೆ ನಿನಗೊಂದು ಲಿಂಗಪ್ಪನ ತೊಗೊಂಡು ಬರ್ತೀವಿ ಅಂತ ಹೇಳಿದರು. ಎಷ್ಟಪ್ಪ ಅಂದವ. ಈಗ ಇಷ್ಟು ಲಿಂಗಕ್ಕೆ ಕೊಡುವ ಅಂದುಗಳೇನೆ ಅಷ್ಟು ಕೊಟ್ಟು ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡಿ, ಯಪ್ಪ ಲಘು ತಗೊಂಡು ಬಾ ಅಂದ್ರು. ಯಪ್ಪ ಲಘು ತಗೊಂಡು ಬಾ ಅಂದುಗಳೇನೆ ಯಾಕಾಗಲ್ಲಕ್ಕ ತಿಳ್ಕೊಂಡು ಜಂಗಮರಾಗಿರುವಂಥವ್ರು ಗೊಲ್ಲಾಳನಿಗೆ ರೊಕ್ಕ ತಗೊಂಡು ಶ್ರೀಶೈಲಕ್ಕೆ ಹೋದ್ರು. ಶ್ರೀಶೈಲಕ್ಕೆ ಹೋಗಿ ಅವರು ಗದ್ದಲದೊಳಗೆ ಏನು ಮಾಡಿದ್ರು ಅಂತಂದ್ರೆ, ಜಾತ್ರೆ ಗದ್ದಲದೊಳಗೆ ಗೊಲ್ಲಾಳನ್ನು ಮರೆತರು, ಗೊಲ್ಲಾಳ ಕೊಟ್ಟು ರೊಕ್ಕನೂ ಮರೆತರು, ಲಿಂಗಪ್ಪನ ತರುದು ಮರೆತರು. ಅವರು ಕಂಬಿಗೆ ಹೊತ್ಕೊಂಡು ಕಿಶಿಂದ ಎಲ್ಲಿ ಊರ ಕಡೆ ಬರ್ತಿದ್ರು, ಇವಂಗೆ ಗೊತ್ತಾಯ್ತು ಶ್ರೀಶೈಲಕ್ಕೆ ಹೋಗಿ ಸ್ವಾಮಿಗಳು ಬರಾಕತ್ತಾರ, ನನಗೆ ಲಿಂಗ ತರಕತ್ತಾರ ತಿಳ್ಕೊಂಡು ಊರು ಹೊರಗೆ ಹೋಗಿ 1-2 ಕಿಲೋಮೀಟರ್ ದೂರ ನಿಂತ. ಯಾರು? ಗೊಲ್ಲಾಳ. ಯಾವಾಗ ಗೊಲ್ಲಾಳನ್ನ ಅವರು ಕಂಬಿ ಹೊತ್ತವರು ನೋಡಿದ್ರು, ಅವಾಗ ಅವ್ರಿಗೆ ನೆನಪಾಯ್ತು, ಯಪ್ಪ ಅಂದ್ರು.
ಪಾಪ ಗೊಲ್ಲಾಳ ರೊಕ್ಕ ಕೊಟ್ಟಿದ್ದ. ಎದಕ್ಕೆ ಕೊಟ್ಟಿದ್ದ? ಲಿಂಗ ತಗೊಂಡು ಬಾ ಅಂತ ರೊಕ್ಕ ಕೊಟ್ಟಿದ್ದ. ಆದ್ರೆ ನಾವು ಮರೆತು ಬಂದಿವಿ. ಇನ್ನು ಗೊಲ್ಲಾಳನಿಗೆ ಸಮಾಧಾನ ಹೆಂಗ್ ಮಾಡುವುದು ಅಂತ ತಿಳ್ಕೊಂಡು ಓಸರು ಕೂಡ್ಕೊಂಡು ಮಾತಾಡಿದ್ರಂತ. ಈಗ ಗೊಲ್ಲಾಳನಿಗೆ ಈಗ ಸಮಾಧಾನ ಮಾಡೋನು. ಮತ್ತೊಂದು 15 ದಿನ ಆದ್ಮ್ಯಾಗ ಆ ಲಿಂಗಪ್ಪನ ಇಸ್ಕೊಂಡು ಇನ್ನೊಂದು ಲಿಂಗಪ್ಪನ ಕೊಟ್ರಾತು ಅಂತ ತಿಳ್ಕೊಂಡು ಅದ ದಾರಿ ಒಳಗೆ ಕುರಿ ಹಿಂಡ ಹಾದು ಹೋಗಿದ್ದು. ಅದ ದಾರಿ ಒಳಗೆ ಕುರಿ ಹಿಂಡ ಹಾದು ಹೋಗಿದ್ದು. ಆ ಜಂಗಮರ ಮನುಷ್ಯ ಏನ್ ಮಾಡದ ಅಂತಂದ್ರೆ ಅದರಾಗ ಒಂದು ದೊಡ್ಡದಾಗಿರುವಂತ ಕುರಿ ಹಿಕ್ಕಿ ತಗೊಂಡ. ಅದರಾಗಿದ್ದು ಒಂದು ದೊಡ್ಡದೊಂದು ಕುರಿ ಹಿಕ್ಕಿ ತಗೊಂಡು ಕಿಶೆದಾಗ ಹಾಕೊಂಡು ಗೊಲ್ಲಾಳನ ಸಮೀಪ ಬಂದುಗಳೇನೆ, ಯಪ್ಪ ಮತ್ತ ನಾ ರೊಕ್ಕ ಕೊಟ್ಟಿದ್ದೆ ಶ್ರೀಶೈಲದಾಗ ಲಿಂಗ ತಗೊಂಬಂದಿರು ಇಲ್ಲೋ ಅಂದುಗಳೇನೆ. ಏ ಗೊಲ್ಲಾಳ ಮರಿತೀವೇನೋ, ನಿನಗೆ ಲಿಂಗ ತಂದೇವಿ. ಯಪ್ಪ ಮತ್ತೆ ಯಾವಾಗ ಕೊಡ್ತೀರಿ? ನಾಳೆ ನಮ್ಮ ಮಠಕ್ಕೆ ಬಾ, ನೀ ಬೆಳಕು ಹರಿದುಗಳೇನೆ ನಮ್ಮ ಮಠಕ್ಕೆ ಬಾ, ನಿನಗೊಂದು ಲಿಂಗ ಕೊಡ್ತೀವಿ ಅಂತ ಹೇಳಿದಗಳೇನೆ ಗೊಲ್ಲಾಳ ಬೆಳತನಕನು ಎಚ್ಚರಿದ್ದ. ಯಾವಾಗ ಬೆಳಕು ಹರಿತದೋ ಯಾವಾಗ ನಾನು ಲಿಂಗ ಕಟ್ಟುಕೊಳ್ಳೆ, ಯಾವಾಗ ಬೆಳಕು ಹರಿತದೋ ನಾ ಯಾವಾಗ ಲಿಂಗ ಕಟ್ಕೊಳ್ಳಿ ಅಂತ ತಿಳ್ಕೊಂಡು ಬೆಳತಕ್ಕ ಎಚ್ಚರಿದ್ದು ನಶಿಕ್ನ್ಯಾಗ ಜಳಕ ಮಾಡಿ ವಿಭೂತಿ ಹಚ್ಕೊಂಡು ಅಪುಗಳ ಮಠದ ಮುಂದೆ ಬಂದು ಅಪುಗಳನ್ನು ಸಹಿತ ಗೊಲ್ಲಾಳನೇ ಎಬ್ಬಿಸಿದಗಳೇನೆ, ಗೊಲ್ಲಾಳ ಒಂದು ಅರ್ಧ ತಾಸು ಕುಂದರಪ್ಪ ನಾ ಜಳಕ ಮಾಡ್ತೀನಿ ಅಂದುಗಳೇನೆ ಗೊಲ್ಲಾಳ ಪಾಪ ಮಠದಾಗ ಕುಂತುಗಳೇನೆ ಇವರು ಜಳಕ ಮಾಡಿ ಆ ಕುರಿ ಹಿಕ್ಕಿಯನ್ನು ಏನು ಮಾಡಿದ್ರು ಅಂತಂದ್ರೆ ಒಂದು ವಸ್ತ್ರದಾಗ ಕಟ್ಟಿ ಕಿಸಿಂದ ಅದರ ಮ್ಯಾಗ ಒಂದಿಷ್ಟು ವಿಭೂತಿ ಕುಂಕುಮ ಹಚ್ಚಿ ಗೊಲ್ಲಾಳನಿಗೆ ಕರೆದ ಹಣಿಗೆ ವಿಭೂತಿ ಹಚ್ಚಿ, ಗೊಲ್ಲಾಳ ಇದನ್ನು ನಿನ್ನ ಕೊರಳಾಗ ಕಟ್ಟುತ್ತೀನಿ, ಇದು ಲಿಂಗ, ಇದನ್ನು ನೀ ಯಾವಾಗಲೂ ಕೂಡ ನಿನ್ನ ದೇಹದಿಂದ ಅಗಲಿಸಬಾರ್ದಪ್ಪ, ಇದು ನಿನ್ನ ಕೊಳ್ಳಾಗ ಇರಲಿ ಅಂತ ತಿಳ್ಕೊಂಡು ಆ ಗೊಲ್ಲಾಳನಿಗೆ ಲಿಂಗ ಕಟ್ಟಿ ಆಶೀರ್ವಾದ ಮಾಡ್ತಾರ. ಅವಾಗ ಗೊಲ್ಲಾಳ ಅಂತಾರ, ಯಪ್ಪ ಮತ್ತೆ ಇದನ್ನ ಪೂಜೆ ಹೆಂಗ ಮಾಡ್ಕೊಳ್ಳಿ? ಪೂಜೆ ಮಾಡ್ಕೊಳಕ್ ಹೋಗಿ ಬಿಚ್ಚಿ ನೋಡಿದ್ರೆ ಇದು ಕುರಿ ಹಿಕ್ಕಿ ಅನ್ನೋದು ಗೊತ್ತಾಗ್ತದ ಅನ್ನೋದು ಗೊತ್ತಾಗಿ, ಏ ಗೊಲ್ಲಾಳ ಇದನ್ನ ಒಂದು 15 ದಿನ ಒಟ್ಟ ಇದನ್ನ ಬಿಚ್ಚಾಕ ಹೋಗಬೇಡ, ಇದ್ರ ಮ್ಯಾಗನ ಒಂದಿಷ್ಟು ನೀರು ಸಿಂಬಡಿಸು, ಇದ್ರ ಮ್ಯಾಗ ಒಂದಿಷ್ಟು ವಿಭೂತಿ ಹಚ್ಚು, ಕುಂಕುಮ ಹಚ್ಚು, ಉದಿನ ಕಡ್ಡಿ ಹಚ್ಚಿ ಪತ್ರಿ ಏರಿಸಿ ನಮಸ್ಕಾರ ಮಾಡಿಬಿಡು. ಮತ್ತು ಒಂದು 15-20 ದಿನ ಆದ ಮ್ಯಾಗ ನಿನಗೆ ನಾವು ಕರಿತೀವಿ, ಮತ್ತು ಕರೆದ ಮ್ಯಾಗ ನಿನಗೊಂದು ಲಿಂಗ ಕೊಟ್ಟು ಆಶೀರ್ವಾದ ಮಾಡ್ತೀವಿ ಅಂತ ಹೇಳಿಲ್ಲ, ಒಟ್ಟು ಆಶೀರ್ವಾದ ಮಾಡ್ತೀವಿ ಅಂತ ಹೇಳಿದ್ರು. ಯಾಕಾಗಲ್ಲಕ್ಕಂತ ತಿಳ್ಕೊಂಡು ಒಂದು 15 ದಿನದ ನಂತರ ಸ್ವಾಮಿಗಳಿಗೆ ಪಾಪ ಗೊಲ್ಲಾಳನ ಕಂಡಾಗ ಬಹಳಷ್ಟು ನೋವಾಕಿತ್ತಂತ. ಮುಗ್ಧ ಭಕ್ತಿಯ ಗೊಲ್ಲಾಳನಿಗೆ ನಾವು ಮೋಸ ಮಾಡೀವಿ, ಲಿಂಗಪ್ಪನ ಕೊಡೋದು ಬಿಟ್ಟು ಕುರಿ ಹಿಕ್ಕಿ ಕೊಟ್ಟೇವಿ, ಇದು ದೇವರು ನಮಗೆ ಒಪ್ಪುವುದಿಲ್ಲ ಅಂತ ತಿಳ್ಕೊಂಡು ಯಾವುದೋ ಒಂದು ಗುಡಿಗೆ ಹೋಗಿ ಒಂದು ಲಿಂಗಯ್ಯನನ್ನು ತಗೊಂಡ್ಬಂದು ಇನ್ನು ಕೊಟ್ಟಿರುವಂತ ಲಿಂಗಯ್ಯನನ್ನ ಆ ಕುರಿ ಹಿಕ್ಕಿಯನ್ನ ಬಿಚ್ಚಿ ಇದನ್ನು ಕಟ್ಟಿ ಕೊಡಬೇಕು ಅಂತ ತಿಳ್ಕೊಂಡು ಗೊಲ್ಲಾಳನಿಗೆ ಕರೆಯಾಗಿ ಕಳಿಸ್ತಾರೆ. ಗೊಲ್ಲಾಳನಿಗೆ ಕರೆಯಾಕ ಕಳಿಸಿದ ಉಳಿನ ಗೊಲ್ಲಾಳ ಬಂದ, ಯಪ್ಪ ಯಾಕ ಆ ಲಿಂಗ ಕೊಡು, ಯಾಕೆಪ್ಪ? ಇಲ್ಲ ನಿನಗೆ ಆಶೀರ್ವಾದ ಮಾಡಿ ಕೊಡ್ತೀವಿ ಕೊಡು ಅಂತ ತಿಳ್ಕೊಂಡು ಒಳಗೆ ಹೋಗಿ ಗುರುಗಳಾಗಿರುವಂಥವರು ಏನು ಕುರಿ ಹಿಕ್ಕಿ ಕಟ್ಟಿ ಕೊಟ್ಟಿದ್ರಲ್ಲ ಆ ವಸ್ತ್ರವನ್ನ ಬಿಚ್ಚಿ ನೋಡುದ್ರಾಗ ಕುರಿ ಹಿಕ್ಕಿ ಹೋಗಿ ಗೊಲ್ಲಾಳನ ಭಕ್ತಿಗೆ ನಿಜವಾದ ಲಿಂಗ ಆಗಿತ್ತಂತ. ಅಂದ್ರೆ ಗೊಲ್ಲಾಳನ ಭಕ್ತಿ ಎಂಥದ್ದಿರ್ಬೇಕು. ಕುರಿ ಹಿಕ್ಕಿ ಒಳಗ ಲಿಂಗವನ್ನ ಕಂಡ ಯಾರು? ಕುರುಬ ಗೊಲ್ಲಾಳ. ನಮ್ಮ ಹಣೆ ಬರದಾಗ ಗುರುಗಳು ಕೊಟ್ಟ ಲಿಂಗದೊಳಗೆ ಲಿಂಗ ಕಾಣೋಲ್ದು ನಮಗೆ, ನಾವು ಅಂತ ಲಿಂಗ ಆಯ್ತು ಅಲ್ರಿ. ಹಾಲು ಮತದ ಧರ್ಮದೊಳಗೆ ಹುಟ್ಟಿದ್ರು ಸಹಿತ ಎಷ್ಟೋ ಮಂದಿಗೆ ನಾವು ಲಿಂಗ ಕಟ್ಟುತ್ತೀವಿ ಅಂತಂದ್ರೆ 4 ಕಿಲೋಮೀಟರ್ ದೂರ ಹೋಗುವಂತಹ ನಮ್ಮ ಮಂದಿ ಹೆಂಗ, ಯಪ್ಪ ನನಗೆ ಲಿಂಗ ಕೊಡು ಅಂತ ತಿಳ್ಕೊಂಡು ಓಡಿ ಬಂದು ಲಿಂಗ ಕಟ್ಟಿಸ್ಕೊಂಡು ಇವತ್ತು ಇತಿಹಾಸದ ಪುಟದೊಳಗೆ ಇವತ್ತು ಲಿಂಗ ಅಂದ್ರೆ ಗ್ವಾಲಿಗೇರಿ ಗೊಲ್ಲಾಳಪ್ಪ ಅನ್ನುವಷ್ಟರ ಮಟ್ಟಿಗೆ ಭಕ್ತಿಯನ್ನು ಮಾಡಿದ. ಅವನ ಭಕ್ತಿ ಹೆಂಗಿರ್ಬೇಕ್ರಿ? ಅದಕ್ಕೆ ನಾವೆಲ್ಲರೂ ಏನಾಗಬೇಕಾಗಿದೆ ಅಂತ ಕೇಳಿದ್ರೆ ವೀರಶೈವ ಧರ್ಮದೊಳಗೆ ಹುಟ್ಟಿ ಗುರುವಿನ ತಂದೆಯನ್ನಾಗಿ ಮಾಡಿಕೊಂಡು ಗುರುವಿನಿಂದ ಲಿಂಗವನ್ನು ಕಟ್ಕೊಂಡಿವಿ ಅಂತಂದ್ರೆ ನಮ್ಮ ಜೀವನದೊಳಗೆ ಏನು ಬರ್ತದೆ ಅಂತ ಕೇಳಿದ್ರೆ ಏನೂ ಬರೋದಿಲ್ಲ ನಮ್ಮ ಹಿಂದೆ. ಇದನ್ನ ಅರ್ಥ ಮಾಡ್ಕೋರಿ. ನಿಮ್ಮ ರೊಕ್ಕ, ನಿಮ್ಮ ರೂಪಾಯಿ, ನಿಮ್ಮ ಹೊಲ ಆಸ್ತಿ ಮನಿ ಯಾವುದೂ ಕೂಡ ಬರಂಗಿಲ್ಲ. ಮತ್ತು ಜೇರ ಕರ್ತು ನೀವು ಹೆಚ್ಚು ಕಮ್ಮಿ ಬೆಳ್ಳಿ ಗುಣಗಡಿಗೆ ಹಾಕೊಂಡಿದ್ರಿ ಅಂತಂದ್ರೆ ಆ ಬೆಳ್ಳಿ ಗುಣಗಡಿಗೆಯನ್ನು ಸಹಿತ ನಿಮ್ಮ ಮನಿ ಗುರುಗಳು ಕಸ್ಕೊಂತಾರೆ. ಆದ್ರೆ ಸದ್ಗುರು ಕೊಟ್ಟಂತಹ ಲಿಂಗವನ್ನು ಯಾರೂ ಕೂಡ ಕಸ್ಕೊಳ್ಳಂಗಿಲ್ಲ. ತಾಯಿಯ ಗರ್ಭದೊಳಗೆ ಬಂದಿರುವಂತಹ ಲಿಂಗ ನೀವು ಭೂ ಗರ್ಭದೊಳಗೆ ಹೋಗೋ ತನಕನೂ ನಿಮ್ಮ ಜೊತೆಗೇನೆ ಬರ್ತದೆ ಅಂತಂದ್ರೆ ನಾವು ಶಾಶ್ವತವಾಗಿ ಲಿಂಗವನ್ನು ಬಿಟ್ಟು ಇರಬಾರದು. ಲಿಂಗವನ್ನು ಬಿಟ್ಟು ಅದಕ್ಕೆ ನಿನಗೆ ಒಲಿಲಿಲ್ಲ ಕೂಡಲ ಸಂಘ. ಯಾರು ಲಿಂಗ ಪೂಜೆಯನ್ನು ಮಾಡ್ತಿರ್ತಾರೋ ಅವರಿಗೆ ಸಂಘಯ್ಯ ಒಲಿತಾನೆ. ಯಾರು ಲಿಂಗ ಪೂಜೆ ಮಾಡೋದಿಲ್ಲೋ ಅವ್ರಿಗೆ ಏನು ಒಲಿತದ ಅಂತಂದ್ರೆ ದೆವ್ವ, ರಾಕ್ಷಸ, ಭೂತ, ಪಿಶಾಚಿ ಇವ ಒಲಿತಾವ. ಅದಕ್ಕೆ ನಾವು ವೀರಶೈವ ಲಿಂಗಾಯತರಾಗಿ ಹುಟ್ಟಿ ಸದ್ಗುರುವಿನಿಂದ ಲಿಂಗವನ್ನು ಕಟ್ಕೊಳ್ಳದೆ ಹೋದ್ರೆ ನಾವು ಲಿಂಗಾಯತರಾಗಕ್ಕೆ ಸಾಧ್ಯನೇ ಇಲ್ಲ.
ಯಾವಾಗ ಅರಳ ಗುಂಡಿಗೆಯಿಂದ ಕಲಿಕೇರಿಗೆ ಬಂದು ಗುರುಗಳಿಂದ ಲಿಂಗವನ್ನು ಪಡ್ಕೊಂಡು ಲಿಂಗದ ಬಗ್ಗೆ ಕೇಳ್ತಾ ಇದ್ದಾನ. ನಾ ನಿಮಗೆ ಹೇಳಕತ್ತಿಲ್ಲ, ಶರಣಬಸಪ್ಪ ಕಲಿಕೇರಿಯೇ ಗುರು ಮರಳಾರಾದ್ರಿಗೆ ಕೇಳ್ತಾನವ. ಲಿಂಗವನ್ನು ಹೆಂಗೆ ಹಾಕೋಬೇಕು, ಲಿಂಗವನ್ನು ಎಷ್ಟೊತ್ತು ಪೂಜೆ ಮಾಡಬೇಕು, ಯಾವ ಮಂತ್ರವನ್ನು ನುಡಿಬೇಕು, ಲಿಂಗವನ್ನು ಎಷ್ಟು ಎತ್ತರವಾಗಿ ಹಿಡಿಬೇಕು. ಒಬ್ಬೊಬ್ಬರಿಗೆ ಗೊತ್ತಾ ಇರೋದಿಲ್ಲ, ಹಿಂಗೆ ಹಿಡಿದಿರ್ತಾವ ಲಿಂಗ, ಹಿಂಗ ನೋಡ್ರಿ ಹಿಂಗೆ ಹಿಡಿದು ಪೂಜೆ ಮಾಡಿದ್ರೆ ಪೂಜೆ ಆಗ್ತದ. ಇನ್ನು ಕೆಲವು ಮಂದಿ ಹಿಂಗೆ ಹಿಡಿದಿರ್ತಾವ, ಹಿಂಗೂ ಹಿಡಿಬಾರ್ದು ಹಿಂಗೂ ಹಿಡಿಬಾರ್ದು. ನಮ್ಮ ಕಣ್ಣಿನ ನೇರಕ್ಕೆ, ಅರ್ಥಾತ್ ನಮ್ಮ ಕಣ್ಣಿನ ನೇರಕ್ಕೆ ಲಿಂಗವನ್ನು ಹಿಡಿಬೇಕು. ಆ ಲಿಂಗವನ್ನು ಇಡಬೇಕಾದ್ರೆ ಏನು ಬರಿಬೇಕು ಅಂತಂದ್ರೆ, ಓಂ ಅನ್ನುವಂತಹ ಮಂತ್ರವನ್ನು ಬರೆದು ಅದರ ಮಧ್ಯದೊಳಗೆ ಲಿಂಗವನ್ನು ಇಡಬೇಕು. ಆ ಲಿಂಗಕ್ಕೊಂದು ಮುಖ ಅಂತ ಇರ್ತದೆ, ಅದಕ್ಕೊಂದು ಗುರುತಂತ ಇರ್ತದೆ. ನಿಮ್ಗೆ ಯಾರು ಲಿಂಗ ಹಾಕೊಂಡಿರ್ತೀರ ಅವ್ರಿಗೆ ಗೊತ್ತಾಗ್ತದೆ. ಎಷ್ಟೋ ಮಂದಿಗೆ ಸುಮ್ ಬೆನ್ನಿಗೆ ಪೂಜೆ ಮಾಡ್ತಿರ್ತಾವ, ಮಾರಿ ಅಕಡ್ರೆ ಆಗಿರ್ತದೆ, ಇವು ಎಲ್ಲರ ಪೂಜೆ ಮಾಡ್ತಿರ್ತಾವ. ಅಲ್ಲದು, ಆ ಗುರುತ ನಿಮ್ಮ ಕಡೆ ತಿರುಗಿರ್ಬೇಕದು, ಅದು ನಿಮ್ಮನ್ನು ನೋಡ್ತಿರ್ಬೇಕು, ನೀವು ಅದನ್ನು ನೋಡ್ತಿರ್ಬೇಕು. ಹಿಂಗೆ ನೇರವಾಗಿ ಹಿಡಿದಿರ್ಬೇಕು. ಅದನ್ನ ಹಿಡಿದು ಏನ್ ಮಾಡಬೇಕು ಅಂತಂದ್ರೆ, ಗುರು ಕಲಿಸಿರುವಂತಹ ಮಂತ್ರ ಅದನ್ನೇನು ನಿಮಗ ಮ್ಯಾಗ ಮುಸುಕ್ ಹಾಕೊಂಡು ಕಿವಿಯಾಗಿ ಹೇಳಿರ್ತಾನಲ್ಲ, ಆ ಮಂತ್ರ ಅದು ಇನ್ನೊಬ್ಬರಿಗೆ ಕೇಳಬಾರದು. ಗುರು ಕೊಟ್ಟ ಮಂತ್ರ ಅದು ಇನ್ನೊಬ್ಬರಿಗೆ ಕೇಳಬಾರದು. ಅದನ್ನ ಮನಸ್ಸಿನೊಳಗನ ಹೇಳ್ಕೊಂತ ಏನ್ ಮಾಡಬೇಕು, ಒಂದು ಕೈ ಒಳಗ, ಎಡಗೈ ಒಳಗ ಲಿಂಗಯ್ಯನನ್ನು ಹಿಡ್ಕೊಂಡು ಬಲಭಾಗದೊಳಗ ಒಂದು ನೀರು ತಗೊಂಡು ಕಿಶಿಂದ ಅದರ ಮ್ಯಾಗ ಹಾಕಬೇಕು. ಏನು ಗುರು ಕೊಟ್ಟಂತಹ ಮಂತ್ರ ಏನಿತ್ತಲ್ಲ ಅದರ ಮ್ಯಾಗ ಅದನ್ನು ಹಾಕಬೇಕು. ಆದ್ರೆ ಅದನ್ನು ಕುಡಿಬಾರ್ದು. ಬಹಳ ಮಂದಿ ನೀವು ಏನು ತಪ್ಪು ಮಾಡ್ತೀರಿ ಅಂತಂದ್ರೆ, ಲಿಂಗ ತೊಳೆದ ನೀರು ಕುಡಿತೀರಿ, ಕುಡಿಬಾರ್ದು. ಅದನ್ನು ಹಿಂಗೆ ಮೈ ಮ್ಯಾಗ ಸಿಂಪಡಿಸ್ಕೋಬೇಕು. ನಿಜವಾದ ಲಿಂಗ ಪೂಜಾ ಮಾಡೋ ವಿಧಾನ ಹೇಳಕತ್ತೀನಿ ನಿಮ್ಗೆ. ಅರ್ಧಂಬರ್ಧ ತಿಳ್ಕೊಂಡು ಅರ್ಧಂಬರ್ಧ ಹಾಕೋಬಾರ್ದು. ಅದನ್ನು ಮೈ ಮ್ಯಾಗ ಸಿಡಿಸ್ಕೊಂಡು ಆ ತಂಬಲವನ್ನು ಇಡೀ ಶರೀರಕ್ಕೆ ಒರೆಸ್ಕೋಬೇಕು. ಬಟ್ಟಿಗೆ ಒರೆಸ್ಕೋಬಾರದು, ಶರೀರಕ್ಕೆ ಒರೆಸ್ಕೊಂಡು ಮತ್ತೇನು ಮಾಡೋದು, ಮತ್ತು ವಿಭೂತಿಯಿಂದ ಓಂಕಾರವನ್ನು ಬರ್ಕೊಳ್ಳೋದು. ಓಂಕಾರವನ್ನು ಬರ್ಕೊಂಡು ಆ ಲಿಂಗದ ಮುಖ ನಿಮ್ಮ ಕಡೆ ಇರಬೇಕು, ನಿಮ್ಮ ಮುಖ ಲಿಂಗದ ಕಡೆ ಇರಬೇಕು. ಎಷ್ಟೋ ಮಂದಿ ಲಿಂಗಕ್ಕೆ ವಿಭೂತಿ ಹಚ್ಚಾಕ್ ಹೋಗಿ ಹಿಂಗೆ ಲಿಂಗಪ್ಪನ ಚಿಮ್ಮಿದ್ರೆ ಲಿಂಗಪ್ಪ ಹೋಗಿ ಅಷ್ಟು ದೂರ ಬಿದ್ದಿರ್ತಾನೆ. ಅದ್ರ ಮ್ಯಾಗ ಏನ್ ಮಾಡ್ಬೇಕು, ಈ ಕಿರುಬಳ್ಳಿನ ಮಗ್ಲೇನು ಉಂಗುರ ಹಾಕೋ ಬಟ್ಟೆ ಇರ್ತದಲ್ಲ ಅದರ ತಲೆ ಮ್ಯಾಗ ಹಿಂಗೆ ಸ್ವಲ್ಪ ಹಿಡಿಬೇಕದ್ರ. ಅರ್ಥಾತ್ ಹಿಂಗೆ ಹಿಡಿದ ಕಿಶಿಂದ ಸ್ವಲ್ಪ ವಿಭೂತಿಯನ್ನು ತಗೊಂಡು ಕಿಶಿಂದ ಹಿಂಗೆ ಲಿಂಗಕ್ಕೆ ಹಚ್ಚಬೇಕು. ಲಿಂಗಕ್ಕೆ ಹಚ್ಚಿದ ಮ್ಯಾಗ ಮತ್ತೇನು ಹಚ್ಚಬೇಕು, ಕರೆ ಹೇಳಬೇಕು ಅಂತಂದ್ರೆ ಲಿಂಗಯ್ಯನಿಗೆ ಕುಂಕುಮ ಹಚ್ಚಬಾರದು. ಗಂಡ ದೇವರಿಗೆ ಎಂದೂ ಕೂಡ ಕುಂಕುಮ ಆಗಿ ಬರುವುದಿಲ್ಲ, ಗಂಧವನ್ನು ಹಚ್ಚಬೇಕು. ಗುರುಗಳ ಪಾದಕ್ಕೂ ಸಹಿತ ಕುಂಕುಮ ಹಚ್ಚಬಾರದು, ಗಂಧವನ್ನು ಹಚ್ಚಬೇಕು. ಆದ್ರೆ ಕುಂಕುಮ ಯಾರಿಗೆ ಇಷ್ಟ ಅಂತ ಕೇಳಿದ್ರೆ ಅದು ಹೆಣ್ಣ ದೇವತೆಗಳಿಗೆ ಮಾತ್ರ ಕುಂಕುಮ ಬೇಕು, ಗಂಡ ದೇವತೆಗಳಿಗೆ ಅದು ಶ್ರೀಗಂಧವನ್ನೇ ಹಚ್ಚಬೇಕು. ವಿಭೂತಿಯನ್ನು ಹಚ್ಚಿ ಮತ್ತೊಂದಿಷ್ಟು ಗಂಧ ಹಚ್ಚಿ ಆ ಲಿಂಗಯ್ಯನ ಮ್ಯಾಗ 3 ಬಟ್ಟಿನಿಂದ ಅಕ್ಷತೆಯನ್ನು ತೆಗೆದುಕೊಂಡು ಲಿಂಗಯ್ಯನ ಮ್ಯಾಗ ಹಾಕಿ ಒಂದು ಬಿಲ್ವ ಪತ್ರಿ, 3 ದಳದ ಪತ್ರಿ ಅಂತ ಏನಿರ್ತದಲ್ಲ ಅದರ ಬಿಲ್ವ ಪತ್ರಿಯನ್ನು ಲಿಂಗಯ್ಯನ ಮ್ಯಾಗ ಎರಸಬೇಕು. ಅವಾಗ ಈ ಬಟ್ಟೆ ತೆಗಿಬೇಕಿದನ್ನು. ವಿಭೂತಿ ಕುಂಕುಮ ಗಂಧ ಹಚ್ಚುವಾಗ ಅಷ್ಟೇ ಇದನ್ನು ಹಿಡಿಬೇಕು. ಯಾಕಂತಂದ್ರೆ ಹಿಂಗೆ ನೀವು ಹಚ್ಚಾಕ ಹೋಗಿ ಹಿಂಗೆ ಚಿಮ್ಮಿದ್ರಿ ಅಂದ್ರೆ ಲಿಂಗಪ್ಪ ಬೀಳ್ತಾನಂತ ಹಿಡಿ ಅಂತ ಹೇಳಿದೆ. ಕಾಯಂ ಹಿಂಗೆ ಹಿಡ್ಕೊಂಡು ಕೂತಿರ್ತೀನಿ. ಅದನ್ನು ಹಿಂಗೆ ಬಿಟ್ಟು ಅದರ ತಲೆ ಮ್ಯಾಗ ಏನು ಮಾಡಬೇಕು, ಪತ್ರಿ ಏರಿಸ್ಬೇಕು. ಹೆಂಗೆ ಏರಿಸ್ಬೇಕು ಅಂತಂದ್ರೆ ಅದರ ಬೆನ್ನು ನಿಮಗೆ ಕಾಣಬೇಕು. ಎಷ್ಟೋ ಮಂದಿ ಏನು ಮಾಡ್ತಾರೆ ಅಂತಂದ್ರೆ ಲಿಂಗಕ್ಕೆ ಬೆನ್ನು ಮಾಡಿ ನಿಮ್ಮ ಕಡೆ ಮಾರಿ ಮಾಡಿ ಅಂದ್ರೆ ಡಬ್ ಏರಿಸ್ತಾರ ಪತ್ರಿ. ಹಂಗೆ ಏರಿಸಬಾರ್ದು. ಲಿಂಗಕ್ಕೆ ಅದ್ರ ತಲೆ ಮ್ಯಾಗ ಅಂದ್ರೆ ನಿಮ್ಮ ಕಡೆ ಬೆನ್ನಾಗಬೇಕು, ಅದನ್ನ ಡಬ್ ಏರಿಸ್ಬೇಕು. ಏರಿಸಿದ ಮ್ಯಾಗ ಮತ್ತೇನು ಮಾಡ್ಬೇಕ್ರಿ, 2 ಊದಿನ ಕಡ್ಡಿ ತಗೊಂಡು ಹಿಂಗೆ ಚಂದ ಬೆಳಗಬೇಕು. ಬೆಳಗಿದ ಮ್ಯಾಗ ಒಂದಿಷ್ಟು ಮನಿ ಒಳಗೆ ಕರ್ಪೂರ ಇತ್ತು ಅಂತಂದ್ರೆ ಒಂದು ಕಾಯಿ ಕರ್ಪೂರ ತಗೊಂಡು ಅದಕ್ಕೆ ಬೆಳಗಿ ಏನು ಮಾಡೋದು, ಮತ್ತು ಒಂದಿಷ್ಟು ಸಕ್ರೆ. ನಮ್ಮ ಮಂದಿಗೆ ಇನ್ನೂ ಕೂಡ ಪೂಜಾ ಮಾಡೋ ವಿಧಾನ ಗೊತ್ತಿಲ್ಲ. ಆ ಸಕ್ರೆ ತಗೊಂಡು ಕಿಶಿಂದು ಲಿಂಗದ ಮ್ಯಾಗ ಹಾಕ್ತಾವ. ಲಿಂಗದ ಮ್ಯಾಗ ಎಂದೂ ಕೂಡ ಸಕ್ರೆ ಹಾಕಬಾರದು. ಆ ಲಿಂಗಯ್ಯನಿಗೆ ಒಂದಿಷ್ಟು ಸಕ್ರೆ ನೈವೇದ್ಯವನ್ನು ಹಿಡಿದು ಅಲ್ಲಿ ಮತ್ತೆ ಇಟ್ಟು ನಮಸ್ಕಾರ ಮಾಡಿ ಗುರುಗಳು ಹೇಳಿಕೊಟ್ಟಂತ ಮಂತ್ರವನ್ನು ನಿಮ್ಗೆ ಎಷ್ಟು ಸಾಧ್ಯ ಐತಿ ಅಷ್ಟು ಇಷ್ಟು ಅಂತ ಹೇಳಂಗಿಲ್ಲ ನಿಮಗೆ. ನಾನು 11 ಸಾರೇನೋ 21 ಸಾರೇನೋ 51 ಸಾರೇನೋ 108 ಸಾರೇನೋ ಹಿಂಗೆ ಮಹಾಮಂತ್ರವನ್ನು ನೀವು ನೋಡ್ಕೊಂತ ಹೋದ್ರಿ ಅಂತಂದ್ರೆ ಎಷ್ಟೊತ್ತು ನೀವು ಲಿಂಗ ಪೂಜೆ ಮಾಡ್ಕೋತ ಕುಂದಿರ್ತೀರಿ ಅಷ್ಟು ನಿಮ್ಮ ಮನೆ ಉದ್ಧಾರ ಆಗಿ ಹೋಗಿಬಿಡ್ತದೆ. ನಿಮ್ಮೆಲ್ಲರ ಬದುಕು ಸಂತೋಷ ಆಗಿ ಹೋಗಿಬಿಡ್ತದೆ. ಎಷ್ಟೊತ್ತು ಎಷ್ಟು ತಾಸು ಹೆಚ್ಚಿಗೆ ಮಾಡ್ಕೊತೀರಿ ಅಷ್ಟು ಸಂಪತ್ತು ನಿಮ್ಮ ಮನೆ ಒಳಗೆ ಏನಾಗ್ತದೆ ಅಂತಂದ್ರೆ ಹೆಚ್ಚಾಗ್ತದೆ.
ಅದಕ್ಕೆ ಬಸವಣ್ಣನವ್ರು ಏನು ಮಾಡಿದರು ಅಂತಂದ್ರೆ ಲಿಂಗ ಪೂಜೆಯ ಮಹಿಮೆಯನ್ನು ಅರ್ಥ ಮಾಡಿಕೊಂಡ ಅನುಭವ ಮಂಟಪವನ್ನು ಕಟ್ಟಿ ತಾನು ತನ್ನ ಅಕ್ಕ ನಾಗಮ್ಮ ತನ್ನ ಹೆಂಡರು ಗಂಗಾಂಬಿಕಾ ನೀಲಾಂಬಿಕಾ ಯಾರು ಬಸವಣ್ಣನ ಸಮೀಪಕ್ಕೆ ಬರ್ತಾರೆ ಎಲ್ಲರ ಕೊರಳಲ್ಲಿಯೂ ಕೂಡ ಲಿಂಗ ಇರಬೇಕು ಅನ್ನುವಂತಹ ಒಂದು ವಾಕ್ಯವನ್ನು ಬಸವಣ್ಣನವರು ಹೇಳುತ್ತಿದ್ದರು. ಲಿಂಗವಿಲ್ಲದವನ ಮುಖವು ನೋಡಲಾಗದು ಅಂತ ಹೇಳ್ತಿದ್ರು ಅವರು. ಯಾರ ಕೊರಳಾಗ ಲಿಂಗ ಇರಂಗಿಲ್ಲ ಅವ್ರ ಮುಖ ಹಾಳೂರು ಹದ್ದಿನಂತೆ ಅಂತಿದ್ರು ಅವರು. ಲಿಂಗ ಹಾಕೊಂಡವ್ರ ಮುಖ ನೋಡಬೇಕು, ಹಣಿ ವಿಭೂತಿ ಹಚ್ಕೊಂಡವ್ರ ಮುಖ ನೋಡಬೇಕು ಅಂತ ತಿಳ್ಕೊಂಡು ಅನುಭವ ಮಂಟಪದೊಳಗೆ ಏನು 63 ಜನ ಶರಣರಿದ್ರಲ್ಲ ಎಲ್ಲರ ಕೊರಳೊಳಗ ಲಿಂಗವನ್ನ ಕಟ್ಟಿದಾತ ಯಾರು ಅಂತಂದ್ರೆ ಅದು ಭಕ್ತಿ ಭಂಡಾರಿ ಬಸವಣ್ಣ ಅನ್ನೋದನ್ನು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ನಿಮಗೆ ಇನ್ನೊಂದು ಹೇಳಬೇಕು ಅಂತಂದ್ರೆ ಲಕ್ಷದ ಮ್ಯಾಗ 96,000 ಜಂಗಮರನ್ನು ಇಟ್ಟುಕೊಂಡು ಪ್ರತಿನಿತ್ಯಲೂ ಕೂಡ ಲಿಂಗ ಪೂಜೆ ಮಾಡೋದನ್ನು ನೋಡಿ ಆನಂದ ಪಡ್ತಾ ಇದ್ರು ಯಾರು ಬಸವಣ್ಣನವರು. ಅಷ್ಟೇ ಅಲ್ಲ, ಅವರಿಗೆ 2 ಹೊತ್ತು 3 ಹೊತ್ತು ಪ್ರಸಾದವನ್ನು ಮಾಡಿಸಿದ ಯಾರು ಬಸವಣ್ಣ. ಅಲ್ಲಿ ಯಾರಿಗೆ ಪ್ರವೇಶ ಇತ್ತು ಅಂತ ಕೇಳಿದ್ರೆ ಯಾರು ಕೊರಳಾಗ ಲಿಂಗ ಇರ್ತದ ಅವರಿಗೆ ಮಾತ್ರ ಅಲ್ಲಿ ಅನುಭವ ಮಂಟಪದೊಳಗೆ ಪ್ರವೇಶ ಇತ್ತು. ಲಿಂಗಿಲ್ಲಾರದ ಭವಿಗಳು ಬಂದ್ರೆ ಏನು ಬಸವಣ್ಣನವರು ಅವರನ್ನ ಹೊರಗೆ ಇಡುತ್ತಿದ್ರೆ ಹೊರತು ಒಳಗೆ ಕರ್ಕೋತಿದ್ದಿಲ್ಲ. ಹಿಂಗ ಒಂದು 4 ಮಂದಿ ಉಡಾಳ ಕಂಪನಿ, ಅವು ಜಂಗಮರು ಅಲ್ಲ ಏನೂ ಅಲ್ಲ, ದುಡಿಲಾರದ ದುಃಖ ಬಡಿಲಾರದ ಬೀಡಿ ಸಿಗರೇಟ್ ಗುಟ್ಕ ಮಟಕ ಹಾಡ್ಕೋತ ಬದುಕು ಮಾಡುವಂಥವ್ರು ಎಲ್ಲಿಗೆ ಬಂದರು ಅಂತಂದ್ರೆ ಕಲ್ಯಾಣಕ್ಕೆ ಬಂದರು. ಕಲ್ಯಾಣಕ್ಕೆ ಬಂದು ಕಟ್ಟಿ ಮ್ಯಾಗ ಕುಂತಾಗ ಇವರು ಲಕ್ಷದ ಮ್ಯಾಗ 96,000 ಜಂಗಮರು ಹಣಿ ಮ್ಯಾಗ ರಬ್ ವಿಭೂತಿ ಕೊರಳಾಗ ದೊಡ್ಡ ಲಿಂಗ ಕಟ್ಕೊಂಡು ಕಾವಿ ವಸ್ತ್ರ ಹಾಕೊಂಡು ದಾಸೋಗದ ಮನೆಗೆ ಹೋಗ್ಬೇಕಾದ್ರೆ ಇವ್ರು 4 ಮಂದಿ ನೋಡಿದ್ರಂತ. ಒಬ್ಬನ ಕರೆದ ಕೇಳಿದ್ರೆ ಎಲ್ಲಿಗೆ ಹೊಂಟಿರಿ? ಬಸವಣ್ಣನವರ ಮಹಾಮನೆಗೆ ಪ್ರಸಾದಕ್ಕೆ ಹೊಂಟಿವಿ. ಇವತ್ತೇನದ ಬಸವಣ್ಣನವರ ಮನೆಯಾಗ? ಇವತ್ತಲ್ಲಪ್ಪ, ದಿವಸ ಬಸವಣ್ಣನವರ ಮನೆ ಒಳಗೆ ನಮಗೆ ಬೆಳಗ್ಗೆ ಲಿಂಗ ಪೂಜೆ ಇರ್ತದೆ, ಮಧ್ಯಾಹ್ನ ಊಟ ಇರ್ತದೆ, ಸಂಜೆಗೆ ಊಟ ಇರ್ತದೆ. ಬಸವಣ್ಣನ ಮನೆಗೆ ಪ್ರಸಾದಕ್ಕೆ ಹೋಗೋದು ಅಂತಂದ್ರೆ ಅದು ಪೂರ್ವ ಜನ್ಮದ ಪುಣ್ಯ. ಏನು ಬೇಡ್ತೇವೆ ಅದನ್ನೆಲ್ಲವನ್ನ ಬಸವಣ್ಣನವರು ನಮಗೆ ಮಾಡಿ ನೀಡ್ತಾರೆ ಅಂತಂದುಗಳೇನೆ ಅವಾಗ ಇವರು 3 ಮಂದಿರಂತ ನಾವು ಅಲ್ಲಿ ಹೋಗಬಹುದು ಅನ್ನೋ ಊಟಕ್ಕೆ ಅಂದುಗಳೇನೆ ಅಲ್ಲಿ ಜಂಗಮರಿಗೆ ಮಾತ್ರ ಪ್ರವೇಶ ಅದ. ಮತ್ತು ನಾವು ಜಂಗಮರೇ ಅದೇವಿ ಅಂದ್ರೆ ಇವ್ರ ಮಕ್ಕಳು ಇವರು ಸುಮ್ಮನೆ ಅಲ್ಲೇ ಅಲ್ಲ, ನಾವು ಜಂಗಮರದೇವಿ ಅಂದ್ರು. ಕೇವಲ ಜಂಗಮರಿದ್ರೆ ಸಾಲದು, ಕೊರಳಾಗ ಲಿಂಗ ಇರಬೇಕು, ರುದ್ರಾಕ್ಷಿ ಇರಬೇಕು, ವಿಭೂತಿ ಇರಬೇಕು, ಅಂಥವರಿಗೆ ಮಾತ್ರ ಅಲ್ಲಿ ಮಹಾಮನೆ ಒಳಗೆ ಪ್ರವೇಶ ಅಂದಗಳೇನೆ ಹೌದಾ ಅಂತ ತಿಳ್ಕೊಂಡು ಅವರನ್ನು ಕಳಿಸಿದ ಮ್ಯಾಗ 3 ಮಂದಿ ಮಾತಾಡಿದ್ರಂತ. ಅಲ್ಲೋ ಮತ್ತು ಲಿಂಗ ಬೇಕು ಅಂತಾರ, ಲಿಂಗ ಯಾರು ಕಡ್ತಾರ? ನಾವು ಲಿಂಗಾಯತರು ಅಲ್ಲ, ಜಂಗಮರು ಅಲ್ಲ, ನಾವು ಬೇರೆ ಜಾತಿಯವರು ಅದೇವಿ. ಆದ್ರೆ ಮತ್ತು ಬಸವಣ್ಣನ ಮನೆಯಾಗ ಇಲ್ಲೇ ಟೆಂಟ್ ಹೋಗೋದು ಬಿಟ್ರೆ 3 ಹೊತ್ತು ಅಗ್ದಿ ಊಟ ಹೊಡ್ಕೋತ ಅಗ್ದಿ ಚಂದ ಇಲ್ಲೇ ಇರಬಹುದು ಅಂತ ವಿಚಾರ ಮಾಡ್ತಾರೋ. ಏನು ದುಡಿದಿಲ್ಲ, ದಿಕ್ಕು ಬಡಿದಿಲ್ಲ, ಜಳಕ ಮಾಡೋದು, ಲಿಂಗ ಪೂಜೆ ಮಾಡ್ಕೊಳ್ಳೋದು, 2 ಹೊತ್ತು 3 ಹೊತ್ತು ಶಿಸ್ತು ಹೊಡಿಯೋದು, ಹೋಗಿ ಮಕ್ಕಳದು ಈಟ ಮಾಡಿಬಿಡೋಣ ಅಂತ ತಿಳ್ಕೊಂಡು 3 ಮಂದಿ ವಿಚಾರ ಮಾಡಿ ಅವಾಗ ಒಂದಿಬ್ಬರು ಕೇಳಿದ್ರಂತ, ಮತ್ತೆ ಲಿಂಗ ಎಲ್ಲಿದಾವ, ಯಾಕೆ ಚಿಂತೆ ಮಾಡ್ತಿಲ್ಲ, ಏನು ಬಸವಣ್ಣ ಏನು ಬಿಚ್ಚಿ ನೋಡ್ತಾನೆ ನಾವ ಅಂದು ಕಲ್ಯಾಣಕ್ಕೆ ಬರುವಾಗ ಒಬ್ಬರು ತೋಟದಾಗ ಬದನೆಕಾಯಿ ಗಿಡಗಳನ್ನು ನೋಡಿದ್ರು ಮಕ್ಕಳವರು. ಅವಾಗ ಅಲ್ಲಿ 3 ಮಂದಿ ಹೋಗಿ ಕಿಶಿಂದ ಎಂತಿಂತ ಬದನೆಕಾಯಿ ತಗೊಂಡ್ರು ಅಂತಂದ್ರೆ ಸುಮ್ಮನೆ ಲಿಂಗಪ್ಪನ ಅಳತಿ ತಗೋಬೇಕಿಲ್ಲ, ಹಿಂತಿಂತವ್ ತಗೊಂಡ್ರು. ಕರ್ರನ ಬದನೆಕಾಯಿ ಹಿಂತಿಂತವು ತಗೊಂಡು ಕಿಶಿಂದ ಅವರಿಬ್ಬರು ಅಂದ್ರು ಬ್ಯಾಡೋ ಎಲ್ಲರ ಕೊರಳಾಗ ಇಟಿಟಿ ಅದಾವು, ಆದ್ರೆ ಇಂಥವು ಯಾಕೆ ತಗೊಂಡ್ರೆ? ಎಲ್ಲರಿಗಿಂತ ವಿಶೇಷ ಇರ್ಬೇಕೇನು, ಬಸವಣ್ಣ ಬಿಚ್ಚಿ ನೋಡ್ತಾನ ನಾವು ಕೊರ ಅದು ತಿಳ್ಕೊಂಡು ಹಿಂತಿಂತವು ತಗೊಂಡು ಒಂದು ಕೆಂಪು ವಸ್ತ್ರದಾಗ ಕಟ್ಕೊಂಡು ತಾವೇ ವಿಭೂತಿ ಬೇಕಲ್ಲ ಅದ ಊರಾಗ ಒಂದು ಹೋಗಿ ಕಿಶಿಂದ ವಿಭೂತಿ ಎಮ್ಮಿ ಬಿದರಂಗ ವಿಭೂತಿ ಬಡ್ಕೊಂಡು ಆ ದೇವರ ಕೊರಳಾಗಿಂದ ರುದ್ರಾಕ್ಷಿ ಬಿಚ್ಚಿ ರುದ್ರಾಕ್ಷಿ ತಮ್ಮ ಕೊಳ್ಳಾಗ ಹಾಕೊಂಡು ಎಲ್ಲಿಗೆ ಬಂದರು ಅಂತಂದ್ರೆ ಬಸವಣ್ಣನ ಮಹಾಮನಿ ಮುಂದೆ ಬಂದರು. ಎಲ್ಲ ಜಂಗಮರು ಬಸವಣ್ಣನವರಿಗೆ ಶರಣಾರ್ಥಿ ಅಂತಂದಾಗ ಬಸವಣ್ಣನವರು ಶರಣಾರ್ಥಿ ಅಂತ ಹೇಳಿ ಒಳಗೆ ಬಿಡ್ತಿದ್ರು. ಒಳಗೆ ಬಿಡುವ ಹೊತ್ನ್ಯಾಗ ಇವರು ಬಂದರು 3 ಮಂದಿ ಬದನೆಕಾಯಿ ಕಟ್ಕೊಂಡು ಇವರು ಬಂದು ನಿಂತರು. ಬಸವಣ್ಣನವರನ್ನು ನೋಡಿ ಎಲ್ಲರೂ ಹೇಳ್ತಿದ್ರಲ್ಲ ಶರಣಾರ್ಥಿ ಅಂದ್ರು, ಶರಣಾರ್ಥಿ ಅಂದ್ರು ಬಸವಣ್ಣವರು. ಅವಾಗ ಬಸವಣ್ಣನವ್ರು ಅಂದ್ರಂತ ನೀವ್ಯಾವ್ರು ಜಂಗಮರು ಅಂದ್ರೆ ಅವ್ರು ಯಾಕೆ ಹೊಸ ಮುಖ ಕಾಣುತ್ತಲ್ಲ. ಅವಾಗ ಯಾವುದೋ ಒಂದು ಊರಂತ ಹೇಳಿದ್ರು, ದೂರಂದು ಒಂದು ಊರು ಹೇಳಿದ್ರು. ಆಗ್ಲಿ ನಿಮ್ಮಂತ ಜಂಗಮರು ಬಂದು ನನ್ನ ಮಹಾಮನಿ ಒಳಗೆ ಪಾದ ಇಟ್ಟಿದ್ದು ನನ್ನ ಧನ್ಯ.
ಈಗ ಹೋಗ್ರಿ ಪ್ರಸಾದ ಮಾಡ್ರಿ ಅಂದಗಳೇನೆ ಗೆದ್ವಿ ಅಂದ್ರೆ ಇನ್ನು ಟೆಂಟ್ ಇಲ್ಲೇ ಹೋಗಿನು ಅಂದ್ರೆ ಅವ್ರು 3 ಮಂದಿ ಗೆದ್ವಿ ಇನ್ನು ಮುಗಿದು ಓದ್ತೀನಿ ಬಸವಣ್ಣ ನಿನಗೆ ಪರಿಚಯ ಆಗಿಬಿಟ್ಟ ಇನ್ನು ಮುಗಿದು ಓದ್ತೀನಿ ಸೀದಾ ಹೋಗೋದು ಊಟ ಹೊಟ್ಟಿದ ಇಟ್ಟ ಮಾಡೋದು ಅಂತ ತಿಳ್ಕೊಂಡು ಒಳಗೆ ಹೋಗಿ ಪಂತ್ಯಾಗ ಕೂತುಗಳೇನೆ ಎಲ್ಲರಿಗೆ ತಾಟ ತಂದು ಕೊಟ್ಟರು ಏನೇನು ನೀಡಬೇಕು ಎಲ್ಲಾನು ನೀಡಿದ್ರು. ಆದ್ರೆ ಎಲ್ಲರೂ ಊಟ ಮಾಡಬೇಕಾದ್ರೆ ಎಲ್ಲರಿಗೆ ಬಡಿಸಬೇಕು. ಬಸವಣ್ಣನವರು ಶರಣರಿಗೆ ಏನ್ ಮಾಡ್ತಿದ್ರು, ಒಬ್ಬರಿಗೆ ನಮಸ್ಕಾರ ಮಾಡಕ್ ಹೇಳ್ತಿದ್ರು. ಅನ್ನದಾತ ಸುಖೀ ಭವ ದಾತ ಭೋಕ್ತ ಸ್ವಯಂ ಶಿವ ಅಂತ ತಿಳ್ಕೊಂಡು ವಚನಗಳನ್ನು ಹೇಳಿದ ಬಳಿಕ ಪ್ರಸಾದವನ್ನ ಮಾಡಬೇಕು. ಹಿಂಗ ಊಟಕ್ಕೆ ಕುಂತು ಎಲ್ಲರಿಗೆ ಸಾಲಾಗಿ ಕುಂದರ್ಸ್ಯಾರ. ಇವ್ರ ಮುಂದೂ ಊಟಕ್ಕಿಟ್ಟಾರ. ಅವಾಗ ಬಸವಣ್ಣನವ್ರು ಏನ್ ಮಾಡಿದ್ರು ಅಂತಂದ್ರೆ ಊಟಕ್ಕೆ ಇನ್ನೂ ಒಂದಿಷ್ಟು ಮಂದಿಗೆ ನೀಡಾಕತ್ತಿದ್ರು. ಸಾಲಿಂಚ ನಡ್ಕೋತ ಬಸವಣ್ಣವ್ರು ಬರಾಕತ್ರು. ಇವ್ರ ಮಂದಿ ಅಂದ್ರಂತ ಯಪ್ಪು ಮತ್ತೆ ಬಸವಣ್ಣ ಬಂದಪ್ಪ ಅಂದು ತಲೆ ತೆಳಗ ಮಾಡಿ ಕೂತ್ರು. ಆದ್ರೆ ಬಸವಣ್ಣನವರು ಸೀದಾ ಎಲ್ಲರನ್ನ ಬಿಟ್ಟು ಇವ್ರು 3 ಮಂದಿ ಹತ್ರ ಬಂದ್ರು. ಅವರು ಬಂಧುಗಳನ್ನೇ ಗಾಬರಿ ಆದ್ರು. ಏನು ಕೇಳ್ತಾರೋ ಏನು ಕೇಳ್ತಾರೋ. ಯಾಕಂತಂದ್ರೆ ಅವರು ಜಂಗಮರು ಅಲ್ಲ, ಕೊರಳಾಗಿದ್ದು ಲಿಂಗನೂ ಅಲ್ಲ. ಜಂಗಮರಿದ್ದು ಕೊರಳಾಗ ಲಿಂಗ ಇತ್ತು ಅಂತಂದ್ರೆ ಯಾರಿಗೆ ಹೆದರುವ ಅವಶ್ಯಕತೆ ಇಲ್ಲ. ಆದ್ರೆ ಸುಳ್ಳು ಹೇಳಿ ಬಂದಾರ. ಎದಕ್ಕೆ ಬಂದಾರ ಅಂತಂದ್ರೆ ಉದರ ನಿಮಿತ್ತಂ ಬಹುಕೃತ ವೇಷಂ, ಹೊಟ್ಟಿ ತುಂಬಿಸ್ಕೊಳ್ಳೋದಕ್ಕೋಸ್ಕರ ಲಿಂಗ ಹಾಕೊಂಡು ಬಂದಾರ. ನಾವು ಜಂಗಮರು ಅಂತ ಹೇಳ್ಯಾರ. ಹಿಂಗ ನೋಡಿ ಏನ್ ಮಾಡ್ತಾನೆ ಬಸವಣ್ಣ ಅನ್ನೋದ್ರಾಗನ ಬಸವಣ್ಣನವ್ರು ಅಂತಾರ, ನೀವು ಯಾವೂರು ಜಂಗಮರು ಅಂತ ಕೇಳಿದ್ರೆ ಮತ್ತ ಅಗಲೇ ಹೇಳಿದ್ದೇವ್ರಲ್ರಪ್ಪ ಅದ ಊರನವ್ರ. ಬಹಳ ಸಂತೋಷ ನಿಮ್ಮನ್ನು ನೋಡಿ ಸಾಕ್ಷಾತ್ ಸಂಗಮನಾಥನನ್ನು ನೋಡ್ದಂಗಾತು ಅಂದ್ರು. ಅವಾಗ ಉಸುರಿಗೆ 3 ಮಂದಿಗೆ ಡುಕುಕ್ಕು ಎಲ್ಲಿ ಏನು ಹಾಕೋದು ಏನಿಲ್ಲ ಅನ್ನೋದ್ರಾಗನ ಬಸವಣ್ಣವ್ರು ಏನಂದ್ರು, ಲಕ್ಷದ ಮ್ಯಾಗ 96,000 ಜಂಗಮರ ಕೊರಳಾಗ ಇಟಿಟ ಲಿಂಗ ಅದಾವ. ನಾ ಇಟಿಟ ನೋಡಿನಿ, ಆದ್ರೆ ನಿಮ್ಮ ಕೊರಳಾಗ ಇಟ್ಟು ದೊಡ್ಡ ಲಿಂಗವನ್ನು ಇದ ಮೊದಲು ನೋಡಿದ್ದು. ದಯವಿಟ್ಟು ಬಿಚ್ಚಿ ತೋರಿಸಿದ್ರೆ ಅದನ್ನ ನೋಡಿ ದರ್ಶನ ಮಾಡಿಕೊಂಡು ನಾನು ಧನ್ಯ ಹಾಕಿನಿ ಅಂದ ಬಸವಣ್ಣ. ಮತ್ತ ನೋಡ್ರಿ 3 ಮಂದಿಗೆ ಬ್ಯಾನೆ. ಅವಾಗ ಅವ ಅಂದ ನಾ ಮೊದಲ ಬಡ್ಕೊಂಡೆ, ಈಟ ತಗೋರಲ್ಲಿ ಅಂದ್ರೆ ಇಂಥದ್ದು ತಗೊಂಡು ಬಸವಣ್ಣ ಸಣ್ಣ ಲಿಂಗ ನೋಡಿನಿ, ದೊಡ್ಡ ಲಿಂಗ ನೋಡಿಲ್ಲ. ಈಗ ಬಿಚ್ಚು ತೋರಿಸತ್ತಾನ ತಂದುಗಳೇನಿ, ನೀ ಬಿಚ್ಚು ನಾ ನೀ ಬಿಚ್ಚು. 3 ಮಂದಿ ಜಗಳ ಶುರು ಆತು. ಬಸವಣ್ಣವ್ರು ಅಂತಾರ, 3 ಮಂದಿ ಒಳಗೆ ಯಾರಾದ್ರೂ ಬಿಚ್ಚಿ ತೋರಿಸ್ರಪ್ಪ, ಆ ಲಿಂಗವನ್ನ ನೋಡಿ ನಾನು ಧನ್ಯನಾಗಿ ಹೋಗ್ತೀನಿ ಅಂದುಗಳೇನಿ. ಮಗ ಏನು ತಂದಿದ್ನಲ್ಲ ದೊಡ್ಡದು ಅವನ್ಗ ಬಿಚ್ಚಕ್ಕೆ ಹಚ್ಚಿದ್ರು. ಕೈ ನಡಗಾಕತ್ತು, ಬೆಂತು ಬಿಟ್ಟ. ಯಾಕತ್ತಂದ್ರೆ ತಪ್ಪಿನೊಳಗೆ ಸಿಕ್ಕಾಕೊಂಡು ಮ್ಯಾಗ ಹೆದರುವುದು ಸಹಜಲ್ಲ. ಕೈ ನಡಗಾಕತ್ತು, ಬೆಂತ ಹಗರ್ಕ ಬಿಚ್ಚಾಕತ್ತ. ಬಸವಣ್ಣನವರು ತದೇಕ ಚಿತ್ತದಿಂದ ನೋಡಾಕತ್ತಿದ್ರು. ಹಗರ್ಕ ಬಿಚ್ಚಿ ಹಿಂಗೆ ಕೈಯಾಗ ಹಿಡ್ಕೊಂಡು ಗೋಳಿನ ಲಿಂಗ ಅಲ್ಲದು ಬದನಿಕಾಯಿ ಇತ್ತು. ಬಸವಣ್ಣವ್ರು ಅಂತಾರ, ಏನದು? ಅವಾಗ 3 ಮಂದಿ ಎದ್ದು ಹೋಗಿ ಬಸವಣ್ಣನ ಪಾದಕ್ಕೆ ಬಿದ್ದು ಅಳಾಕತ್ತರು. ಯಪ್ಪಾ ಬಸವ, ಹೊಟ್ಟೆ ಹಸದಿದ್ರ ಸಂಬಂಧ ನಾವು ಲಿಂಗಾಯತರು ಅಲ್ಲ, ನಾವು ಜಂಗಮರು ಅಲ್ಲ. ಆದ್ರೆ ಕೊರಳಾಗ ಲಿಂಗ ಇಲ್ಲ, ಅರ್ಕ ಬದನಿಕಾಯಿ ಕಟ್ಕೊಂಡು ಬಂದಿವಿ ಅಂದುಗಳೇನೆ ಬಸವಣ್ಣ ಅಂತಾನ, ನೀವೆಂತಹ ಭಾಗ್ಯವಂತರು. ಎಷ್ಟೋ ಮಂದಿಗೆ ಲಿಂಗದೊಳಗ ದೇವರನ್ನ ಕಾಣಕ್ಕಾಗಲಿಲ್ಲ, ಆದ್ರೆ ನೀವು ಬದನಿಕಾಯಿ ಒಳಗ ಲಿಂಗವನ್ನ ಕಂಡೀರಿ ಅಂತಂದ್ರೆ ಸಾಕ್ಷಾತ್ ನೀವು ಕೂಡಲ ಸಂಗಮ ಸ್ವರೂಪಿಗಳು ಅಂತ ತಿಳ್ಕೊಂಡು ಬಸವಣ್ಣನ ಅವರಿಗೆ ನಮಸ್ಕಾರ ಮಾಡದ ಅಂತ ತಿಳ್ಕೊಂಡು ಭೀಮಕವಿ ಬರೆದಿರುವಂತಹ ಬಸವ ಪುರಾಣದೊಳಗೆ ಬರುತ್ತದೆ. ಯಾಕೆ ಈ ಮಾತನ್ನು ಹೇಳಬೇಕಾಗಿದೆ ಅಂತ ಕೇಳಿದ್ರೆ, ಕೇವಲ ನಾವು ಡಾಂಬಿಕ ಮಂದಿಗೆ ತೋರಿಸೋದಕ್ಕೋಸ್ಕರ ಲಿಂಗ ಹಾಕೋಬಾರದು. ಆ ಲಿಂಗವನ್ನು ಪೂಜಿಸಿ ಲಿಂಗವೇ ನಾವಾಗಿ ಬಿಟ್ಟಿವಿ ಅಂತಂದ್ರೆ ಆ ಲಿಂಗದ ಮಹಿಮಾ ನಮಗೆ ತಿಳಿತದೆ. ಅದಕ್ಕೆ ಜೀವನದೊಳಗೆ ಒಮ್ಮೆಯಾದರೂ ಸಹಿತ ಗುರುವಿನಿಂದ ಲಿಂಗವನ್ನು ಪಡ್ಕೊಂಡ್ವಿ ಅಂತಂದ್ರೆ ಅದನ್ನು ಎಂದೂ ಕೂಡ ನಮ್ಮ ದೇಹದಿಂದ ಅಗಲಿಸಬಾರದು ಅಂತ ತಿಳ್ಕೊಂಡು ಶರಣ ಬಸಪ್ಪನವರಿಗೆ ಯಾರು ಹೇಳಿದ್ರು? ಕಲಿಕೇರಿಯ ಮರಳಾರಾಧ್ಯರು ಹೇಳ್ತಾರೆ, ಶರಣ ನೀವೊಬ್ಬ ಲಿಂಗ ಕಟ್ಕೊಳ್ಳೋದಲ್ಲಪ್ಪ, ನಿನ್ನ ಸಮೀಪಕ್ಕೆ ಯಾರು ಬರ್ತಾರ ಅವರೆಲ್ಲರಿಗೂ ಕೂಡ ಮಾರ್ಗದರ್ಶನವನ್ನು ಮಾಡು, ಲಿಂಗದ ಮಹಿಮೆಯನ್ನು ಹೇಳು, ಲಿಂಗವನ್ನು ಪೂಜಿಸುವುದರಿಂದ ಏನಾಗ್ತದೆ ಅನ್ನೋದನ್ನು ಹೇಳು. ಆದ್ರೆ ಒಂದಂತರೂ ಸತ್ಯ, ಲಿಂಗ ಪೂಜೆಯನ್ನು ಮಾಡುವಾಗ ಎಷ್ಟು ಪ್ರಕಾರದ ದೀಕ್ಷೆ ಅದಾವು ಅಂತಂದ್ರೆ 3 ಪ್ರಕಾರದ ದೀಕ್ಷೆಗಳದಾವು. ಒಂದು ವೇದಾ ದೀಕ್ಷೆ, ಮಂತ್ರ ದೀಕ್ಷೆ, ಕ್ರಿಯಾ ದೀಕ್ಷೆ ಅಂತ 3 ಪ್ರಕಾರ ಬರ್ತಾವ. ವೇದಾ ದೀಕ್ಷೆ ಅಂತಂದ್ರೆ ಕೇವಲ ಮಂತ್ರದಿಂದ ಶುದ್ಧ ಮಾಡಿ ಕಟ್ಟುವುದಕ್ಕೆ ವೇದಾ ದೀಕ್ಷೆ ಅಂತ ಕರೀತಾರೆ. ಮಂತ್ರ ದೀಕ್ಷೆ ಅಂತಂದ್ರೆ ಗುರುಪುತ್ರರಾಗುವುದು, ಅಂದ್ರೆ ಗುರು ಕಿವಿ ಒಳಗೆ ಮಂತ್ರ ಹೇಳ್ದ ಅಂತಂದ್ರೆ ಸ್ವಲ್ಪ ಅದನ್ನು ಪಾಲಿಸಬೇಕಾಗ್ತದೆ. ಕ್ರಿಯಾ ದೀಕ್ಷೆ ಅಂತಂದ್ರೆ ಗುರುಪುತ್ರರಾಗುವುದು, ಅಂದ್ರೆ ಗುರುಗಳೇ ನಾವಾಗಿ ಹೋಗಿಬಿಡೋದು.
ಅದಕ್ಕೆ ಈ ಸಂಸಾರಿಗಳಿಗೆ ವೇದಾದೀಕ್ಷೆನೂ ನಡೆಯಂಗಿಲ್ಲ, ಕ್ರಿಯಾದೀಕ್ಷೆನೂ ನಡೆಯಂಗಿಲ್ಲ, ಮಂತ್ರ ದೀಕ್ಷೆನೂ ನಡೆಯಂಗಿಲ್ಲ, ಕ್ರಿಯಾದೀಕ್ಷೆನೂ ನಡೆಯಂಗಿಲ್ಲ. ಯಾವ ದೀಕ್ಷೆ ನಡೀತದೆ ಅಂತಂದ್ರೆ ವೇದಾದೀಕ್ಷೆ ನಡೀತದೆ. ಇನ್ನು ಕೆಲವು ಮಂದಿ, ಎಷ್ಟೋ ಮಂದಿ ಏನ್ ಮಾಡ್ತಾರೆ ಅಂತಂದ್ರೆ ಯಾರೂ ಕೂಡ ಗುರುಗಳ ಹತ್ರ ಹೋಗ್ಲಾರ್ದ ಎಲ್ಲಾದ್ರೂ ಗುಡಿಗೆ ಹೋದಾಗ ಗುಡಿ ಮುಂದಿನ ಲಿಂಗಪ್ಪನ ತಗೊಂಡು ಕಿಶಿಂದ ಅಲ್ಲೇ ಕಟ್ಕೋತಾವ್ ತಾವೇ. ನೀವ ಕಟ್ಕೊಂಡ್ರೆ ನೀವು ಲಿಂಗಾಯತರಾಗಂಗಿಲ್ಲ, ಆ ಲಿಂಗಕ್ಕೆ ಶಕ್ತಿ ಬರಂಗಿಲ್ಲ. ಅದು ಆಡು ಗೋಟೆ ಹಾಕದ ಕೊಳ್ಳಾಗಿರ್ ಬರೀ ಆಡು ಗೋಟೆ ಹಾಕದ. ಅದನ್ನ ಯಾರು ಕಟ್ಟಬೇಕು ಅಂತಂದ್ರೆ ಸದ್ಗುರು ಆಗಿರುವಂಥವನು ಅದನ್ನು ತನ್ನ ಹಸ್ತದೊಳಗೆ ಇಟ್ಟುಕೊಂಡು ಅದಕ್ಕೆ ಅಭಿಷೇಕ ಮಾಡಿ ಅದಕ್ಕೆ ಮಂತ್ರಿಸಿ ಪ್ರತಿಷ್ಠಾಪನ ಮಾಡಿ ನಿಮ್ಮ ಕೊರಳಾಗ ಕಟ್ಟಿದ್ರೆ ಮಾತ್ರ ಆ ಲಿಂಗ ಅದು ದೇವರಾಗ್ತದೆ, ಹೊರತು ಇಲ್ಲ ಅಂದ್ರೆ ಅದು ಕರಿಗೋಟಿನೇ ಆಗಿಬಿಡ್ತದೆ. ಅದಕ್ಕೆ ನಾವೆಲ್ಲ ಜೀವನದೊಳಗೆ ಗುರುವಿನಿಂದ ಮಾತ್ರ ಲಿಂಗವನ್ನು ಪಡ್ಕೊಂಡು ಪರಿಶುದ್ಧವಾಗಿರುವಂತಹ ವೀರಶೈವರಾಗಬೇಕು. ಅದಕ್ಕೆ ಗವಾಯಿಗಳೇನು ಹಾಡ್ತಾರೆ ಕೇಳಿ. ಗುರು ತೋರಿಸದಲ್ಲದೆ ಕಾಣಿಸದನ್ನ ಸಾರಿ ಚಲೈತಿ ಮುಕ್ತಿ. ಇವತ್ತು ಮುಕ್ತಿ ಸಿಗಬೇಕಾಗಿತ್ತು ಅಂತಂದ್ರೆ, ನಮಗೆ ಸುಖ ಸಿಗಬೇಕಾಗಿತ್ತು, ಸಂತೋಷ ಸಿಗಬೇಕಾಗಿತ್ತು ಅಂತಂದ್ರೆ ಸದ್ಗುರುವಿನಿಂದ ಲಿಂಗವನ್ನು ಪಡೆದುಕೊಂಡು ನಾವೆಲ್ಲರೂ ಕೂಡ ನಿಜವಾದ ಲಿಂಗಾಯತರಾಗಬೇಕು. ಹೀಗೆ ಶರಣಬಸಪ್ಪನವರು ಯಾರನ್ನ ಕೇಳಿದರು ಅಂತಂದ್ರೆ ಕಲಿಕೇರಿಯ ಗುರು ಮರಳಾರಾಧ್ಯರನ್ನು ಕೇಳ್ತಾರೆ, ಅಪ್ಪ ಲಿಂಗ ತಿಳಿದು ತಿಳಿಯದೆ ಅಗಲಿತು ಅಂದ್ರೆ ಏನ್ ಮಾಡಬೇಕು ಅಂತ. ನಾವೇನು ಬೇಕು ಅಂತ ಅಗಲಿಸ್ಬೇಕು ಅಂತ ಅಗಲಿಸೋದಿಲ್ಲ, ಅಚಾನಕ್ಕಾಗಿ ಅಗಲಿತು ಅಂತಂದ್ರೆ ಏನ್ ಮಾಡಬೇಕು ಅಂತಂದಾಗ ಕಲಿಕೇರಿಯ ಗುರು ಮರಳಾರಾಧ್ರಿ ಹೇಳ್ತಾರ, ನೋಡಪ್ಪ ಲಿಂಗ ಅಂತಂದ್ರೆ ಪ್ರಾಣ ಇದ್ದಂಗ. ದೇಹದಿಂದ ಪ್ರಾಣ ಹೋತು ಅಂತಂದ್ರೆ ದೇಹ ಬದುಕಲಿಕ್ಕೆ ಆಗುತ್ತನೋ? ಆಗುದಿಲ್ಲ. ಹಂಗ ತಿಳಿದು ತಿಳಿಯದೆ ದೇಹದಿಂದ ಲಿಂಗ ಹೋಯ್ತು ಅಂತಂದ್ರೆ ನಮ್ಮ ಪ್ರಾಣ ಹೋದಂಗಪ್ಪ, ನಾವು ಸತ್ತ ಹೋಗ್ಬೇಕಾಗ್ತದ ಅಂತಂದ್ರು. ಯಥಾ ಲಿಂಗೆ ತಥಾ ಪ್ರಾಣೇ, ತಥಾ ಪ್ರಾಣೇ ಯಥಾ ಲಿಂಗೆ. ಅಂದ್ರೆ ನಮ್ಮ ಪ್ರಾಣದಂತೆ ನಾವು ಗುರುಗೆ ಕೊಟ್ಟಿರುವಂತ ಲಿಂಗವನ್ನು ಪೂಜಿಸ್ಬೇಕು. ಆದ್ರೆ ನಮ್ಮ ಲಿಂಗಪ್ಪ ಗುರುಗಳು ಕಟ್ಟಿದ ಮ್ಯಾಗ ಎಟ್ಟುತ್ತಾರೆ ನಮ್ಮ ದೇಹದಿಂದ ಇಲ್ಲ, ಕೊಳ್ಳಾಗ ಇಲ್ಲ. ಅದೇನ ಅಂತಾರಲ್ಲ, ಇಟ್ಟಿಟ್ಟು ದೊಡ್ಡ ದೊಡ್ಡ ಮೊಬೈಲ್ ಹಿಡ್ಕೊಂಡು ಅಡ್ಡಾಡ್ತಾರೆ. ಗುರುಗಳು ಕೊಟ್ಟ ಲಿಂಗಪ್ಪನ ಕೊಳ್ಳಾಗ ಹಾಕೊಳ್ಳೋದಂದ್ರೆ ಆಗುದಿಲ್ಲ ಮಂದಿ. ನಾವು ಎಷ್ಟೋ ಭಕ್ತರ ಮನೆಗೆ ಹೋಗಿರ್ತೀವಿ, ಬಚ್ಚಲ ಮನ್ಯಾಗ ಗುಟ್ಟಕ್ಕಿರ್ತಾವ ಲಿಂಗಪ್ಪ. ಬಚ್ಚಲ ಮನ್ಯಾಗ ದೇವರ ಜಗಲಿ ಮ್ಯಾಗ ಇರ್ತಾವ. ಎಲ್ಲಿದಾವೋ ಲಿಂಗಪ್ಪ ಗುರುಗಳ ಮನ್ಯಾಗ ಅದಾವ್ರಿ. ಮನ್ಯಾಗ ಲಿಂಗಪ್ಪನ ಬಿಟ್ಟು ಇವು ಹೊರಗೆ ಅಡ್ಡಾಡ್ತಿರ್ತಾವ. ಯಾಕೆ ಈ ಮಾತನ್ನು ಹೇಳಬೇಕು ಅಂತಂದ್ರೆ, ನೀವು ಲಿಂಗ ಪೂಜೆ ಮಾಡ್ಕೋರಿ ಬಿಡ್ರಿ, ಅಟ್ಲೀಸ್ಟ್ ಗುರು ಕೊಟ್ಟಂತ ಲಿಂಗ ಸದಾವ ಕಾಲ ಎದಿ ಮ್ಯಾಗ ಇರಬೇಕು. ಬಸವಾದಿ ಶರಣರು ತಮ್ಮ ಜೀವನದೊಳಗ ಆಸ್ತಿ ಗಳಿಸಲಿಲ್ಲ, ಸಂಪತ್ತು ಗಳಿಸಲಿಲ್ಲ, ಏನೂ ಗಳಿಸಲಿಲ್ಲ. ಅವ್ರು ಗಳಿಸಿದ್ದೇನು ಅಂತಂದ್ರೆ ಲಿಂಗವನ್ನ ಸದಾವ ಕಾಲ ತಮ್ಮ ದೇಹದ ಮ್ಯಾಗ ಹಾಕೊಂಡು ತಾವ ಸ್ವತಃ ಲಿಂಗವೇ ತಾವಾಗಿ ಹೋದ್ರು ಬಸವಾದಿ ಶರಣರು. ಅಂತಹ ಪರಂಪರೆ ಒಳಗೆ ನಾವೆಲ್ಲ ಹುಟ್ಟಿ ಬಂದೀವಿ ಅಂತಂದ್ರೆ ಅಟ್ಲೀಸ್ಟ್ ಇಷ್ಟು ದಿನ ನೀವು ಏನು ಬಿಟ್ಟಿರಿ ಬಿಟ್ಟು ಹೋತು, ಇನ್ನು ಮುಂದೆ ಅದನ್ನು ತಿಳ್ಕೊಂಡು ಉದ್ಧಾರ ಆಗ್ರಿ. ಯಾಕಂತ ಕೇಳಿದ್ರೆ ಯಾರು ಕೊರಳಾಗ ಲಿಂಗ ಇರೋದಿಲ್ಲ ಅವ್ರು ಸತ್ರು ಅಂತಂದ್ರೆ ಅಂತರ್ ಪಿಶಾಚಾಗಿ ಅಡ್ಡಾಡ್ತಿರ್ತಾವ ತಾವು. ಯಾಕಂತಂದ್ರೆ ಅವಕ್ಕೆ ಮೋಕ್ಷನೇ ಇರೋದಿಲ್ಲ. ಯಾಕೆ ನಾ ಹೇಳಿದ್ನಲ್ಲ, ದೀಕ್ಷೆ ಇಲ್ಲದೆ ಮೋಕ್ಷ ಇಲ್ಲ. ಎಷ್ಟೋ ಮಂದಿ ಎತ್ತಿರ್ತಾರೆ, ಸತ್ತ ಮ್ಯಾಗ ಲಿಂಗ ಕೊಡ್ರಿ ತಂದುಗಳು ಅದ್ರ ಕೊಳ್ಳಾಗಂತರೂ ಲಿಂಗ ಇರೋದಿಲ್ಲ. ಇದ್ದವ್ರು ಕೊಳ್ಳಾಗಿನ ಲಿಂಗ ಕಸ್ಕೊಂಡು ಅದ್ರ ಕೈಯಾಗ ಕಟ್ಟಿ ಕಿಶಿಂದ ಮಣ್ಣು ಮುಚ್ಚುತ್ತಾರೆ. ನೋಡ್ರಿ, ಯಾರ್ದ ಲಿಂಗ ಯಾರಿಗಾರ ಕಟ್ಟಿದ್ರು ಒಳ್ಳೇದಾಗ್ತದನ? ಅದು ನಮ್ಮ ಲಿಂಗ ನಮ್ಮ ಕೈಯಾಗೆ ಇರ್ಬೇಕಪ್ಪ. ನಾವ್ ಎಷ್ಟೋ ಮನೆಗೆ ಹೋಗಿರ್ತೀವಿ, ಲಿಂಗಪ್ಪನ ತಗೊಂಬರಿ ತೀರ್ಥ ಕೊಡ್ತೀವಿ ತಂದುಗಳನ್ನೇ ಒಂದು ಮನ್ಯಾಗ 25 ಮಂದಿ ಕೈಯಾಗೂ ಒಂದ ತರದ ಲಿಂಗ. ನಾವು ಬಹಳ ಸಂತೋಷ ಪಟ್ಟಿವಿ, ಎಷ್ಟು ಭಕ್ತಿವಂತರಿಪ್ಪ. 25 ಮಂದಿ ಕೈಯಾಗೂ ಲಿಂಗ ಐತಿ ಅಂತಂದ್ರೆ ಇದು ಲಿಂಗವಂತರ ಮನೆ ಅಂದುಗಳನ್ನೇ ಮೂಲ್ಯಾಂಗ ಕೂತು ಮುದಿಕೆ ತಾವ್ಕರ್ ಕೊಳ್ಳಾಗಿಲ್ಲದೆ ಅಪ್ಪ ನಂದ ತಗೊಂಬರ್ತಾವ ಓಸು ಅನ್ಲಕ್ಕಿ. ಮೊದಲು ಬರುವುದು ಅದನ್ನ ಲಿಂಗಪ್ಪನ ತೋರಿಸೋದು, ನಾವು ಲಿಂಗಪ್ಪನ ಮೇಲೆ ನೀರು ಹಾಕಿದಗಳನ್ನೇ ಕುಡಿದು ಮತ್ತೆ ಹೋಗಿ ಕಿಶಿಂದ ಇನ್ನೊಬ್ಬರಿಗೆ ಕೊಡೋದು, ಮತ್ತೆ ಅದನ್ನ ತರ ಅವರು. ನಾವು 25 ಲಿಂಗ ಅದಾವತ್ ನಾವು ತಿಳ್ಕೊಂಡಿವಿ. ಆ ಮುದುಕಿ ಕೊಳ್ಳಾಗಿನ ಲಿಂಗನೇ ಹೊಸರು ಕೈಯಾಗ ಅಡ್ಡಾಡ್ಯಾದ. ಇದು ಅಲ್ಲ, ಇದು ನಿಜವಾದ ವೀರಶೈವರ ಲಕ್ಷಣ ಅಲ್ಲ. ಇದು ನಿಮ್ಮ ಲಿಂಗ ನೀವು ಪೂಜೆ ಮಾಡಬೇಕು, ಅವ್ರ ಲಿಂಗ ಅವರ ಪೂಜೆ ಮಾಡಬೇಕು. ಬೇಕಾದ್ರೆ ಬಿಚ್ಚಿ ಕೊರಳಾಗಿಂದ ಬಂಗಾರ ಸಾಮಾನು ಬಿಚ್ಚಿ ಕೊಡ್ರಿ, ಆದ್ರೆ ಗುರುಗಳು ಕಟ್ಟಿದ ಲಿಂಗವನ್ನು ಎಂದೂ ಕೂಡ ಅರ್ಥಾತ್ ಬಿಚ್ಚಬಾರದು. ಅಂದ್ರೆ ಬಂಗಾರಕ್ಕಿಂತಲೂ ಅಮೂಲ್ಯವಾಗಿರುವುದು ಯಾವುದು ಅಂತಂದ್ರೆ ಅದು ಸದ್ಗುರು ಕೊಟ್ಟಂತಹ ಲಿಂಗ.